ಕೃಷ್ಣ ಪರಬ್ರಹ್ಮಣೇ ನಮೋ ನಮಃ. ಶ್ರೀಮದ್ ಭಗವದ್ಗೀತಾ ಏಕಾದಶೋಧ್ಯಾಯಃ ವಿಶ್ವರೂಪ ಸಂದರ್ಶನ ಯೋಗಃ. 11ನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗ ನೋಡ್ತಾ ಇದ್ವಿ ನಾವು. ಮತ್ಕರ್ಮ ಕೃನ್ ಮತ್ಪರಮೋ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಸ್ಸ ಮಾಮೇತಿ ಪಾಂಡವ. ಮತ್ಕರ್ಮ ಕೃನ್ ಮತ್ಪರಮೋ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಃ ಸಹ ಮಾಮೇತಿ ಪಾಂಡವ. ಮೀಟ್ ಮಾಡ್ಕೊಳ್ಳಿ, ಯಾರು ಮೀಟ್ ಮಾಡ್ಕೊಳ್ಳಿ. ಯಾವ ಪುರುಷನು ಕೇವಲ ನನಗಾಗಿಯೇ ಸಂಪೂರ್ಣ ಕರ್ತವ್ಯ ಕರ್ಮಗಳನ್ನ ಮಾಡುವವನಾಗಿದ್ದಾನೋ, ನನ್ನ ಪರಾಯಣನಾಗಿದ್ದಾನೋ, ನನ್ನ ಭಕ್ತನಾಗಿದ್ದಾನೋ, ಆಸಕ್ತಿ ರಹಿತನಾಗಿದ್ದಾನೋ, ಸಮಸ್ತ ಪ್ರಾಣಿಗಳಲ್ಲಿ ವೈರಭಾವ ರಹಿತನಾಗಿದ್ದಾನೋ, ಆ ಅನನ್ಯ ಭಕ್ತಿ ಯುಕ್ತನಾದ ಪುರುಷನು ನನ್ನನ್ನೇ ಹೊಂದುತ್ತಾನೆ. ನೋಡ್ತೀನಿ, ಯಾವ ಪುರುಷನು ಕೇವಲ ನನಗಾಗಿಯೇ ಸಂಪೂರ್ಣ ಕರ್ತವ್ಯ ಕರ್ಮಗಳನ್ನ ಮಾಡುವವನಾಗಿದ್ದಾನೆ. ಮತ್ಕರ್ಮ ಕೃತ್ ನೋಡಿ ನಾವು ಮತ್ಕರ್ಮ ಕೃತ್. ಯಾವ ಮನುಷ್ಯ ಸ್ವಾರ್ಥ, ಮಮಕಾರ, ಆಸಕ್ತಿ ಎಲ್ಲವನ್ನು ಬಿಟ್ಟು ಎಲ್ಲ ಕೂಡ ಭಗವಂತನನ್ನು ಅಂತ ತಿಳ್ಕೊಂಡು ನನ್ನನ್ನು ಕೇವಲ ನಿಮಿತ್ತ ಮಾತ್ರ ಅಂತ ತಿಳಿತಾ ಯಜ್ಞ, ದಾನ, ತಪ, ಶಾಸ್ತ್ರವಿಹಿತ ಕರ್ತವ್ಯ ಕರ್ಮ ಅನ್ಮಿಟಂಗೆ ಇದೆ. ನೋಡ್ಕೊಳ್ಳಿ ಯಾರು ಒಂದ್ಸರಿ ನೋಡ್ಕೊಳ್ಳಿ, ಅನ್ಮಿಟಂಗೆ ಇದೆ. ನಾಗಪ್ಪ ನೀವು ಮ್ಯೂಟ್ ಮಾಡಿದ್ದಾರೆ. ನಾಗಪ್ಪ ಮಾಡಿದ್ದೀನಿ. ಇನ್ನೊಂದು ಸರಿ ಮಾಡಿ. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ನಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿಯೇ ಇರಿ. आप जिस व्यक्ति से बात कर रहे हैं उस ಮತ್ಕರ್ಮ ಕೃತ್ ಅಂದ್ರೆ ಯಾವ ಮನುಷ್ಯ ಸ್ವಾರ್ಥ, ಮಮತೆ, ಆಸಕ್ತಿ ಬಿಟ್ಟು ಎಲ್ಲವೂ ಭಗವಂತನದ್ದು ಅಂತ ತಿಳ್ಕೊಂಡು ತನ್ನನ್ನ ಕೇವಲ ನಿಮಿತ್ತ ಮಾತ್ರ ಅಂತ ತಿಳ್ಕೊಂಡು ಅವ್ರು ಮಾಡ್ತಕ್ಕಂಥ ಯಜ್ಞ, ದಾನ, ತಪ, ಊಟ, ತಿಂಡಿ, ವ್ಯವಹಾರ ಮೊದಲಾದ ಶಾಸ್ತ್ರ ವಿಹಿತ ಕರ್ತವ್ಯ ಕರ್ಮಗಳನ್ನ ನಿಷ್ಕಾಮ ಭಾವದಿಂದ ಭಗವಂತನ ಪ್ರಸನ್ನತೆಗಾಗಿಯೇ ನಿಷ್ಕಾಮತೆ ಇವೆಲ್ಲ ಕೂಡ ಎಲ್ರು ಮಾಡ್ತಾರೆ. ಎಲ್ರು ಹೇಗ್ ಮಾಡ್ತಾರೆ? ಸ್ವಾರ್ಥ, ಮಮಕಾರ, ಆಸಕ್ತಿ, ಇನ್ನೊಂದೇನು ಇವೆಲ್ಲ ನನ್ನೂ ಅಂತಾನೆ ಮಾಡ್ತಾರೆ. ಪರಮಾತ್ಮ ಯಾರು ಮಾಡ್ತಾರೆ? ಅದ್ರಲ್ಲಿ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ವಿಚಾರ ಮಾಡಿದ್ವಿ. ನಿಜವಾಗ್ಲೂ ಇದು ನಮ್ದೇ ಇದೆಯಾ ಅಂತಂದ್ರೆ ಇಲ್ವಲ್ಲ. ಎಲ್ಲ ಪರಮಾತ್ಮದಲ್ವಲ್ಲ. ನಾವ್ ಯಾವ್ದನ್ನು ಸೃಷ್ಟಿ ಮಾಡಿಲ್ವಲ್ಲ. ಭೂಮಿ ಸೃಷ್ಟಿ ಮಾಡಿದ್ ನಾವಲ್ಲ, ಗಾಳಿ ಸೃಷ್ಟಿ ಮಾಡಿದ್ ನಾವಲ್ಲ, ನೀರು ಸೃಷ್ಟಿ ಮಾಡಿದ್ ನಾವಲ್ಲ, ಆಕಾಶ ಸೃಷ್ಟಿ ಮಾಡಿದ್ ನಾವಲ್ಲ, ಬೆಂಕಿ ಯಾವ್ದನ್ನು ಮಾಡಿಲ್ಲ. ಆದ್ರೆ ಭ್ರಾಂತಿ ಏನಕ್ಕೆ ಮನುಷ್ಯನಿಗೆ ಅಂದ್ರೆ ಇವೆಲ್ಲ ನಾವೇ ಮಾಡದಂಗೆ ಭ್ರಾಂತನಾಗ್ತಾನೆ. ಇಷ್ಟೆಲ್ಲ ಯಾಕೆ ಅಂತಂದ್ರೆ ಅನನ್ಯ ಭಕ್ತಿ ಅಂತಕ್ಕಂಥದ್ದು ಬರ್ಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಬೇಕು. ಈ ಲೋಕದಲ್ಲಿ ನಾವಾದ್ರೂ ಮಾಡಿದ್ದೇನು ಅಂತ. ಆವಾಗಲೇ, ಇಲ್ಲಾಂದ್ರೆ ಇವೆಲ್ಲ ಕೂಡ ನನ್ನಿಂದ, ನನಗಾಗಿ ನಾನೇ ಈ ಪ್ರಪಂಚವನ್ನೇ ಕಟ್ಟಿದ್ದೀನಿ ಎನ್ನುವಂತ ಭ್ರಾಂತಿಯಲ್ಲಿ ಇರ್ತಾನೆ. ಎಲ್ಲಿವರೆಗೆ ಭ್ರಾಂತಿ ಅಲ್ಲಿವರೆಗೆ ಮನುಷ್ಯ ದುಃಖದಿಂದ ಒದ್ದಾಡ್ತಾನೆ, ಜೀವನ ಭಾರವಾಗಿರ್ತದೆ. ಅನ್ಬಿಟ್ಟು ಹಂಗೆ ಇದೆ. ಯಾರೋ ಒಂದ್ಸರಿ ನೋಡ್ಕೊಳ್ಳಿ, ಒಂದ್ಸರಿ ಸುಮಾರು ಸರಿ ಹೇಳ್ತಾ ಇದೀವಿ, ನೋಡ್ಕೊಳ್ಳಿ ಒಂದ್ಸರಿ. ಯಾರೋ ಮತ್ತೆ ಒಂಥರ ಶಬ್ದ ಬರೋದು ಬರ್ತಾನೆ.
ಬಹುಶಃ ಅವರೆಲ್ಲ ಫೋನ್ ಮಾಡಿ ಅಲ್ಲಿ ಇಟ್ಟಿಲ್ಲ ಹೋಗಿರ್ತಾರೆ. ಯಾರಿಲ್ಲ, ಯಾರು ಕೇಳಿಸ್ತದೆ ಅಂತೇಳಿ. ಯಾರು ಇಲ್ಲದೆ ಇದ್ರು ಸಣ್ಣ ಪುಟ್ಟ ಗಾಳಿ ಶಬ್ದ ಮತ್ತೆ ಅವರು ಉಸಿರಾಡ್ತಕ್ಕ ಶಬ್ದ ಕೂಡ ಕೇಳಿಸ್ತಾ ಇರ್ತದೆ. ನೋಡ್ಕೊಳ್ಳಿ. ಜೀವನ ಮಾಡ್ತಾ 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 ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಇವೆಲ್ಲ ನಮ್ಮಿಂದಾನೇ ಆಗ್ತಾ ಇದೆಯೇನೋ ಅನ್ನೋಷ್ಟು ಭ್ರಾಂತನಾಗ್ತಾನೆ. ಮೊದಲು ನಾನು ಎಲ್ಲಿರ್ಲಿಲ್ಲ, ಇವಾಗಿದ್ದೀನಿ, ಇನ್ನು ಕೆಲ ದಿವಸ ನಂತರ ನಾನು ಇಲ್ಲಿ ಇರೋದಿಲ್ಲ ಅನ್ನೋ ಒಂದು ಜ್ಞಾನ ಕೂಡ ಇರೋದಿಲ್ಲ. ಇವೆಲ್ಲ ಕೂಡ ನಾನೇ ಮಾಡ್ದಂಗೆ, ನಾನೇ ಕರ್ತ, ನಾನೇ ಭೋಗ್ತ, ನನಗಾಗಿ ಜಗತ್ತು ಅನ್ನೋ ರೀತಿಯಲ್ಲಿ ಅದೇ ಜೀವನಕ್ಕೆ ಭಾರ ಆಗ್ತಾ ಇದೆ. ಅದರ ಕಾರಣನೇ ಕರ್ತೃತ್ವ ಭೋಕ್ತೃತ್ವ ಬೆಳೆಸ್ಕೊಂಡು ಮತ್ತೆ ಅದೇ ಕೂಡ ಜನನ ಮರಣ ಪ್ರವಾಹಕ್ಕೆ ಕಾರಣವಾಗ್ತಾ ಇದೆ. ಇದನ್ನು ನೋಡಿದ್ವಿ ನಾವು. ಹಾಗಾಗಿ ಇಲ್ಲಿ ಒಬ್ಬ ಪರಮಾತ್ಮನ ಭಕ್ತನಾದವನು, ಅನನ್ಯ ಭಕ್ತನಾದವನು ಹೆಂಗಿರ್ತಾನಪ್ಪ ಅಂತಂದ್ರೆ, ಅವನು ಎಲ್ಲರ ತನ ಇರ್ತಾನೆ, ಎಲ್ಲರ ತರ ಅವನು ಕೆಲಸ ಮಾಡ್ತಾನೆ. ಆದರೆ ಇಲ್ಲಿ ಅವನು ಮಾಡ್ತಕ್ಕಂಥದ್ರಲ್ಲಿ ಸ್ವಾರ್ಥ ಇಲ್ಲ, ಮಮಕಾರ ಇಲ್ಲ, ಆಸಕ್ತಿ ಇಲ್ಲ, ಏನು ಮಾಡಲು ಎಲ್ಲ ಮಾಡ್ತಾನೆ. ಆದ್ರೆ ಶಾಸ್ತ್ರವಿಹಿತವಾದ ಕರ್ತವ್ಯ ಕರ್ಮಗಳನ್ನ ನಿಷ್ಕಾಮಭಾವದಿಂದ, ಇದು ಭಗವಂತನ ಪ್ರಸನ್ನತೆಗಾಗಿ, ಪರಮಾತ್ಮನ ಪ್ರಸನ್ನತೆಗಾಗಿ ಮಾಡ್ತಾನೆ. ಮತ್ತು ಇದೆಲ್ಲ ಕೂಡ ಭಗವಂತನ ಆಜ್ಞಾನುಸಾರ ನಾನು ಮಾಡ್ತಾ ಇದ್ದೇನೆ. ಮತ್ಕರ್ಮ ಕೃತ್, ಭಗವಂತನ ಆಜ್ಞೆ ಏನಂತ ನೋಡಿದ್ವಿ ನಾವು. ಶ್ರುತಿ ಸ್ಮೃತಿ ಮಮೈವಾಜ್ಞೆ, ಅರ್ಥಾತ್ ಭಗವಂತನಿಗಾಗಿ ಕರ್ಮಗಳನ್ನ ಮಾಡ್ತಾನೆ. ಅನನ್ಯ ಭಕ್ತರ ಲಕ್ಷಣಗಳನ್ನ ಇಲ್ಲಿ ನೋಡಿದ್ವಿ ನಾವು. ಇನ್ನು ಮತ್ಪರಮಃ, ಭಗವಂತನನ್ನೇ ಪರಮಾಶ್ರಯ ಪರಮಗತಿ ಶರಣಾಗ್ಲಿಕ್ಕೆ ಯೋಗ್ಯನಾದವನು, ಸರ್ವೋತ್ತಮನು, ಸರ್ವಾಧಾರನು, ಸರ್ವಶಕ್ತಿವಂತ, ಎಲ್ಲರ ಸುಹೃತ್ತು, ಆತ್ಮೀಯ ಮತ್ತು ತನ್ನನ್ನ ಸರ್ವಸ್ವ ಅಂತ ತಿಳ್ಕೊಂಡಿರ್ತಾನೆ. ಅವನು ಮಾಡಿದ ಪ್ರತಿಯೊಂದು ವಿಧಾನದಲ್ಲಿ ಕೂಡ ಸದಾ ಸುಪ್ರಸನ್ನನಾಗಿರ್ತಾನೆ. ಅವನ ವಿಧಾನ ಜೀವನದಲ್ಲಿ ನಮ್ಗೆ ಬರುವಂತ ಸುಖ ದುಃಖ, ಶೀತ ಉಷ್ಣ, ಲಾಭ ನಷ್ಟ, ಮಾನ ಅವಮಾನ, ರೋಗ ರುಜಿನ, ಏನೇ ಅದೆಲ್ಲ ಕೂಡ ಪರಮಾತ್ಮನ ವಿಧಾನ. ಅದರಲ್ಲಿ ಸುಪ್ರಸನ್ನತೆ ಏನೂ ಇಲ್ಲ, ಅಥವಾ ಇನ್ನೇನಾಗ್ಬೇಕು ಆ ರೀತಿ ಎಲ್ಲೂ ಇಲ್ಲ. ಸುಪ್ರಸನ್ನತೆ, ಏನು ಬಂದ್ರು ಸುಪ್ರಸನ್ನತೆ. ಅವರನ್ನೇ ಮತ್ಪರಮ ಅಂತಂದ್ರು. ಇನ್ನು ಮದ್ಭಕ್ತ, ಭಗವಂತನಲ್ಲಿ ಅನನ್ಯ ಪ್ರೇಮ ಉಂಟಾಗುವ ಕಾರಣ ಯಾರು ಭಗವಂತನಲ್ಲಿ ತನ್ಮಯನಾಗಿ ನಿತ್ಯ ನಿರಂತರ ಪರಮಾತ್ಮನ ನಾಮ ರೂಪ ಗುಣ ಪ್ರಭಾವ ಲೀಲಾದಿಗಳ ಶ್ರವಣ ರೂಪ ಕೀರ್ತನ ಮತ್ತು ಮರಣ ಮೊದಲಾಗಿ ಮಾಡ್ತಾ ಇರ್ತಾನೋ, ಇವುಗಳಿಲ್ಲದೆ ಯಾರಿಗೆ ಕ್ಷಣ ಮಾತ್ರ ಸಮಾಧಾನವಿರುವುದಿಲ್ಲವೋ. ಯಾವುದಿಲ್ಲದೆ? ಪರಮಾತ್ಮನಲ್ಲಿ ನಾಮ ಇರ್ಬೋದು, ರೂಪ ಇರ್ಬೋದು, ಗುಣ ಇರ್ಬೋದು, ಪ್ರಭಾವ ಶ್ರವಣ ಕೀರ್ತನೆ ಏನೋ ಹೋಗ್ತಾನೆ. ಇಲ್ಲದೆ ಕ್ಷಣ ಮಾತ್ರ ಸಮಾಧಾನ ಇಲ್ಲ ಅವ್ರಿಗೆ. ಮತ್ತು ಯಾರು ಭಗವಂತನ ದರ್ಶನಕ್ಕಾಗಿ ಅತ್ಯಂತ ಉತ್ಕಂಠತೆಯಿಂದ ನಿರಂತರ ಉತ್ಸುಕನಾಗಿರ್ತಾನೆ. ಈ ವಿಷಯಗಳಲ್ಲಿ ಏನು ಪರಮಾತ್ಮ ನಾಮ ರೂಪ ಗುಣ ಪ್ರಭಾವ ಇವುಗಳಲ್ಲಿ ಅದನ್ನ ಮಾಡುವಂತಹ ಉತ್ಕಂಠತೆ ಮತ್ತು ಉತ್ಸುಕತೆ, ನಿರುತ್ಸಾಹ ಎಲ್ಲ ಇರ್ತಕ್ಕಂಥದ್ದು, ಅವರನ್ನ ಇಲ್ಲಿ ಮದ್ಭಕ್ತ ಅಂತ ಹೇಳಿದ್ರು. ಇನ್ನು ಸಂಘವರ್ಜಿತ ಅಂತಂದ್ರೆ ಏನ್ ನೋಡಿದ್ವಿ? ಶರೀರ, ಪತ್ನಿ, ಪುತ್ರ, ಮನೆ, ಧನ, ಕುಟುಂಬ ಹಾಗೂ ದೊಡ್ಡ ಸ್ಥಿತಿಗೆ ಮೊದಲಾದ ಎಷ್ಟು ಈ ಲೋಕ ಮತ್ತು ಪರಲೋಕದ ಭೋಗ್ಯ ಪದಾರ್ಥಗಳಿದಾವೆ, ಆ ಸಂಪೂರ್ಣ ಜಡಚೇತನ ಪದಾರ್ಥಗಳಲ್ಲಿ ಯಾರಿಗೆ ಕಿಂಚಿನ ಮಾತ್ರ ಆಸಕ್ತಿ ಉಳಿದಿಲ್ಲ. ಆಸಕ್ತಿ ವ್ಯವಹಾರದ ಬಗ್ಗೆ ನೋಡ್ತೀವಿ. ಆಸಕ್ತಿ ಹೇಗೆ ವ್ಯವಹಾರ ಮಾಡಲಿಕ್ಕೆ ಆಸಕ್ತಿಯೇ ಬಂಧನಕ್ಕೆ ಕಾರಣ, ಅನಾಸಕ್ತಿಯೇ ಬಂಧ ವಿಮುಕ್ತಿಗೆ ಕಾರಣ. ಇದೇನ್ ಸರಿ? ಸಂಘ ವರ್ಜಿತ ಅನಾಸಕ್ತಿ, ಅಟ್ಯಾಚ್ಮೆಂಟ್, ಅನಾಟ್ಯಾಚ್ಮೆಂಟ್. ಕಿಂಚಿನ ಮಾತ್ರ ಉಳಿದಿಲ್ಲವೋ ಭಗವಂತನಲ್ಲಿ ಬಿಟ್ಟು. ಹಂಗಾರೆ ಆಸಕ್ತಿ ಇಲ್ಲಿದೆ. ಪರಮಾತ್ಮನಲ್ಲಿ ದೃಢವಾಗಿ ಆಸಕ್ತಿ ಇದ್ದಾಗಲೇ ಸಹಜವಾಗಿರಲಿಲ್ಲ ಅನಾಸಕ್ತಿ ಶುರುವಾಗ್ತದೆ. ಇಷ್ಟೇ ಗುರುತು. ಪರಮಾತ್ಮನಲ್ಲಿ ಆಸಕ್ತಿ ಜಾಸ್ತಿ ಆಗ್ತಾ 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 ಪ್ರಪಂಚದಲ್ಲಿ ಆಸಕ್ತಿ ಸಹಜವಾಗಿ ಕಮ್ಮಿ ಆಗ್ತದೆ. ಪ್ರಪಂಚದಲ್ಲಿ ಆಸಕ್ತಿ ಬೆಳೀತಾ 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 ಪರಮಾತ್ಮನಲ್ಲಿ ಆಸಕ್ತಿ ಕಮ್ಮಿ ಆಗಿರ್ತದೆ.
ಇದು ವಿಶೇಷ. ಪರಮಾತ್ಮನಲ್ಲಿ ಒಂದು ವೇಳೆ ನಮ್ಗೆ ಆಸಕ್ತಿ ದಿನೇ ದಿನೇ ವೃದ್ಧಿ ಆಗ್ತಾ ಇದೆ, ಪ್ರಪಂಚದಲ್ಲಿ ಒಂದೊಂದು ಕಡೆ ಅನಾಸಕ್ತಿ ಶುರುವಾಗಿದೆ ಅಂತ ಅರ್ಥ. ಅದು ಪ್ರಪಂಚದಲ್ಲಿ ಆಸಕ್ತಿ ದಿನೇ ದಿನೇ ಬೆಳೆದೋಗ್ತಾ ಇದೆ ಅಂತಂದ್ರೆ ಪರಮಾತ್ಮನಲ್ಲಿ ಆಸಕ್ತಿ ಕಮ್ಮಿ ಆಗ್ತಾ ಇದೆ, ಇಷ್ಟೇ ಅರ್ಥ, ಏನಿಲ್ಲ. ಒಂದು ವೇಳೆ ಪರಮಾತ್ಮನಲ್ಲಿ ಆಸಕ್ತಿ ಜಾಸ್ತಿ ಆದ್ರೆ ಅದು ಪ್ರಪಂಚದಲ್ಲಿ ಎಷ್ಟೇ ಬೆಲೆ ಬಾಳುವಂತ ವಸ್ತು ಕೂಡ ಆಗ್ಲಿ, ಏನೇ ಆಗಿರ್ಲಿ, ಅದರಲ್ಲಿ ಅನಾಸಕ್ತಿ ಭಾವ ಮೂಡ್ತದೆ. ಇದರ ಅರ್ಥ ಯಾವ್ದನ್ನು ಉಪಯೋಗಿಸಲ್ವಲ್ಲ, ಮಾಡಲ್ವಲ್ಲ ಅಂತಲ್ಲ, ಅದ್ರ ಮಾನ್ಯ ಅದಕ್ಕಿದ್ರು ಅದಕ್ಕಾಗಿ ನಾನು ಬಂದಿದ್ದೀನಿ ಅಂತಕ್ಕಂಥ ಭಾವನೆಯಲ್ಲಿ ಇರೋದಿಲ್ಲ. ಅದು ಇದ್ರು ಇಲ್ಲದೆ ಇದ್ರು ದೊಡ್ಡ ವ್ಯತ್ಯಾಸ ಕಾಣ್ತದೆ. ಇಲ್ಲಿ ಕೂಡ ಅಷ್ಟೇನೆ, ಪರಮಾತ್ಮನಲ್ಲಿ ಆಸಕ್ತಿ ಜಾಸ್ತಿ ಇದ್ರೆ ಸಹಜವಾಗಿ ಇವುಗಳಲ್ಲಿ ಅನಾಸಕ್ತಿ ಉಂಟಾಗ್ತದೆ. ಹಾಗಾಗಿ ಆಸಕ್ತಿ ನಮ್ಮಲ್ಲಿ ಇದೆಯಾ ಇಲ್ವಾ ನಿನ್ನೆ ನೋಡ್ಕೊಂಡು, ಈಗ ಹಸಿವಾಗಿದೆಯಾ ಇಲ್ವಾ ಅಂತ ಯಾರು ಹೇಳ್ಬೇಕು? ನಮ್ಗೆ ಹಸಿವಾಗಿದೆ, ಅವ್ರ ಅಮ್ಮ ಹೇಳ್ತಾರ, ಅವ್ರ ಅಪ್ಪ ಹೇಳ್ತಾರ, ಅವ್ರ ತಾತ ಯಾರು ಹೇಳ್ತಾರೆ, ಅಥವಾ ಅವ್ರ ಮಾಸ್ಟರ್ ಹೇಳ್ತಾರೆ, ನಿನ್ಗೆ ಹಸಿವಾಗಿದೆ, ನೀನು ಊಟ ಮಾಡ್ಬೇಕು, ಅಂದಿಗೆ ನಿದ್ದೆ ಬರ್ತದೆ, ನೀನು ಮಲಗಬೇಕು. ಬೇರೆ ಯಾರು ಹೇಳ್ಬೇಕಾ? ನಮಗೆ ಗೊತ್ತಿದೆ. ಸ್ವಲ್ಪ ನಿನ್ಗೆ ಹಸಿವಾಗಿದೆ ಊಟ ಮಾಡು ಅಂತ ಯಾರು ಹೇಳಲ್ಲ. ಹಸಿವು ಅಂತಕ್ಕಂಥದ್ದು ಸ್ವತಃ ನಮಗೆ ಗೊತ್ತಾಗುತ್ತೆ. ಯಾಕೆ ಬೇರೆಯವ್ರು ಹೇಳ್ಬೇಕಾ ನಮ್ಗೆ ನೀವು ಹಸಿವಾಗಿದೆ ನೀವು ಊಟ ಮಾಡಿ ಅಂತ. ಹಾಗೆ ಆಸಕ್ತಿ ಕಮ್ಮಿ ಆಗಿದೆಯಾ ಜಾಸ್ತಿ ಆಗಿದೆ ಅಂತ ಹೇಳಿ ನಾವೇ ನೋಡ್ಕೋಬೇಕು. ಪರಮಾತ್ಮಲ್ಲಿ ಇನ್ನೂ ಪ್ರಪಂಚದಲ್ಲಿ ಆಸಕ್ತಿ ನಮ್ಮನ್ನು ಎಳೀತಾ ಅಂತಂದ್ರೆ ಪರಮಾತ್ಮಲ್ಲಿ ಆಸಕ್ತಿ ಕಮ್ಮಿ ಆಗಿದೆ ಅಂತ ಅರ್ಥ. ಒಂದ್ ವೇಳೆ ಪರಮಾತ್ಮಲ್ಲಿ ಆಸಕ್ತಿ ದೃಢವಾಗ್ತಾ ಇದೆ, ನಮಗ್ ಗೊತ್ತಿಲ್ಲದಂಗೆನೆ ಪ್ರಪಂಚದಲ್ಲಿ ಆಸಕ್ತಿ ಬಲಹೀನವಾಗ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು ನಾವೇನು. ಹಾಗಾಗಿ ಇಲ್ಲಿ ಅಟ್ಯಾಚ್ಮೆಂಟ್ ಯಾರಿಗೆ ಇಂಚಿನ ಮಾತ್ರ ಆಸಕ್ತಿ ಉಂಟಿಲ್ಲ. ಇದರರ್ಥ ಏನು? ವಸ್ತುಗಳ ವ್ಯವಹಾರ ಇಲ್ಲ ಅಂತ, ಅದರಲ್ಲಿ ಆಸಕ್ತಿ ಇಲ್ಲ ಅಷ್ಟೇ. ವ್ಯವಹಾರ ಏನೇ ವಸ್ತುಗಳು ಇರಬಹುದೇನೆ, ಅದರಲ್ಲಿ ಆಸಕ್ತಿ ಇಲ್ಲ. ಅದೇ ಸರ್ವಸ್ವ ಅಂತ ಅವನು ತಿಳ್ಕೊಂಡಿಲ್ಲ. ಅವರನ್ನ ಇಲ್ಲಿ ಸಂಘವರ್ಜಿತ ಅರ್ಥಾತ್ ಆಸಕ್ತಿ ರಹಿತನಾಗಿದ್ದಾನೆ ಅನ್ನೋ ಮಾತನ್ನ ಹೇಳಿದ್ರು. ಇನ್ನು ಸರ್ವಭೂತೇಶು ನಿರ್ವೈರಹ, ಸಮಸ್ತ ಪ್ರಾಣಿಗಳನ್ನ ಭಗವಂತನದ್ದೇ ಸ್ವರೂಪ ಅಂತ ತಿಳಿಯುವುದು ಅಥವಾ ಎಲ್ಲದರಲ್ಲಿ ಏಕಮಾತ್ರ ಭಗವಂತನನ್ನ ವ್ಯಾಪ್ತನೆಂದು ತಿಳಿಯುವುದರ ಕಾರಣ ಯಾರ ಮೂಲಕವೂ ಎಷ್ಟೇ ವಿಪರೀತ ವ್ಯವಹಾರ ಮಾಡಲ್ಪಟ್ಟರೂ ಕೂಡ ಯಾರ ಮನದಲ್ಲಿ ವಿಕಾರ ಉಂಟಾಗುವುದಿಲ್ಲವೋ, ಯಾರಿಗೆ ಯಾವುದೇ ಪ್ರಾಣಿಯಲ್ಲಿ ಕಿಂಚಿನ ಮಾತ್ರ ದ್ವೇಷ ಅಥವಾ ವೈರಭಾವ ಇರುವುದಿಲ್ಲವೋ ಅವನು ಸರ್ವಭೂತೇಶು ನಿರ್ವೈರಹ ಅರ್ಥಾತ್ ಸಮಸ್ತ ಪ್ರಾಣಿಗಳಲ್ಲಿ ವೈರಭಾವದಿಂದ ರಹಿತನಾಗಿದ್ದಾನೆ. ವೈರಭಾವ ಅಂತಕ್ಕಂಥದ್ದು ಯಾಕೆ ನೋಡ್ಕೊಂಡು ಕಹ ಶೋಕ ಕಹ ಮೋಹ ಏಕತ್ವ ಮನುಪಶ್ಯತಃ ನೋಡಿ, ಏಕತ್ವವನ್ನ ನಾವು ನೋಡಿದ್ವಿ. ಆದ್ರೆ ಅಲ್ಲಿ ಮೋಹ ಎಲ್ಲಿದೆ, ಶೋಕ ಎಲ್ಲಿದೆ? ಅನೇಕತ್ವವನ್ನು ನೋಡಿದಾಗ್ಲೇನೆ ಅಲ್ಲಿ ಮೋಹ ಶೋಕಕ್ಕೆ ಕಾರಣವಾಗ್ತದೆ. ರಾಗದ್ವೇಷ ಕೂಡ ನಮ್ಮ ಮನುಷ್ಯನಿಗೆ ಅನೇಕತ್ವದಲ್ಲಿ ರಾಗದ್ವೇಷ ಇದೆ, ಏಕತ್ವದಲ್ಲಿ ರಾಗದ್ವೇಷ ಇಲ್ಲ. ಯಾಕೆ? ನಮಗಿಂತ ಬೇರೆ ಇದ್ರೇನೆ ಅದರಲ್ಲಿ ರಾಗ ಆಗ್ಲಿ ದ್ವೇಷ ಆಗ್ಲಿ ಬರ್ಲಿಕ್ಕೆ ಸಾಧ್ಯ. ಒಂದರಲ್ಲಿ ರಾಗನೂ ಬರಕ್ಕಿಲ್ಲ, ದ್ವೇಷನೂ ಬರಕ್ಕಿಲ್ಲ. ಇಲ್ಲಿ ವೈರಭಾವ ಯಾಕೆ ಬರ್ತಾ ಇದೆ ಅಂತಂದ್ರೆ ನನಗಿಂತ ಬೇರೆ ಅಂದ್ರೆ ನಾನ್ಯಾರು ಇಲ್ಲಿ ಅಂತ ನೋಡಿದಾಗ ಎಲ್ಲ ಸಮಸ್ತ ಪ್ರಾಣಿಗಳನ್ನ ಭಗವಂತನದ್ದೇ ಸ್ವರೂಪ, ಸಮಸ್ತ ಪ್ರಾಣಿಗಳು ಪರಮಾತ್ಮನ ಅಂಶವೇ. ಇಲ್ಲಿ ಅಂಶಿ ಭಾವ ಇಲ್ಲ, ಆದ್ರೂ ಅರ್ಥ ಮಾಡಿಸ್ಲಿಕ್ಕಾಗಿ ಅದನ್ನ ಬೇರೆ ಬೇರೆ ಅಂತ ಹೇಳ್ತಾರೆ, ನಮ್ಗೆ ಅರ್ಥ ಮಾಡಿಸ್ಲಿಕ್ಕಾಗಿ. ನೋಡಪ್ಪ, ಕಾಣುವಂತ ಎಲ್ಲಾ ಪ್ರಾಣಿಗಳು ಭಗವಂತನ ಅಂಶವೇ, ಭಗವಂತನ ಸ್ವರೂಪವೇ, ಅಥವಾ ಭಗವಂತನ ಮಕ್ಕಳು, ಎಲ್ರೂ ಭಗವಂತನ ಮಕ್ಕಳೇ ಅನ್ಕೊಂಡು ಹೇಳ್ತಾರೆ. ತಂದೆ ಯಾರು, ತಾಯಿ ಯಾರು, ಎಷ್ಟು ಜನ ಮಕ್ಕಳು, ಈ ತರ ಅರ್ಥ. ಅವರೆಲ್ಲ ಭಗವಂತನ ಅಂಶ. ಒಂದು ನಂಬಿಕೆ, ಆ ನಂಬಿಕೆಯಿಂದ ಹೇಳಿದ್ರು ಶ್ರೇಷ್ಠ ಆಗ್ತದೆ. ನಂಬಿಕೆ ದೃಢವಾಗ್ಲಿಕ್ಕೆ, ಸ್ಪಷ್ಟೀಕರಣ ಆಗ್ಲಿಕ್ಕೆ ವಿಚಾರ ಮಾಡ್ತಾರೆ. ವಿಚಾರ ಏನು?
ಜಡವಾಗಿರ್ತಕ್ಕಂಥ ಶರೀರ, ಇಂದ್ರಿಯಗಳು, ಮನಸ್ಸನ್ನ ಯಾವ ಆತ್ಮಶಕ್ತಿ ಪ್ರಕಾಶಿಸ್ತಾ ಇದೆಯೋ ಅದೇ ಆತ್ಮಶಕ್ತಿಯೇ ಇಡೀ ಜಗತ್ತಿನ ಎಲ್ಲಾ ಶರೀರಗಳನ್ನ, ಇಂದ್ರಿಯಗಳನ್ನ, ಮನಸ್ಸುಗಳನ್ನ ಪ್ರಕಾಶಪಡಿಸ್ತಾ ಇದೆ. ಅಂದ್ರೆ ನನ್ನ ಶರೀರ, ನನ್ನ ಮನಸ್ಸು, ನನ್ನ ಇಂದ್ರಿಯಗಳು ಯಾವ ಆತ್ಮಶಕ್ತಿಯಿಂದ ಪ್ರಕಾಶಗೊಳ್ಕೊಳ್ತಾ ಇದೆಯೋ ಅದೇ ಆತ್ಮಶಕ್ತಿಯಿಂದನೇ ಎಲ್ಲಾ ಶರೀರಗಳು, ಎಲ್ಲಾ ಇಂದ್ರಿಯಗಳು, ಎಲ್ಲಾ ಮನಸ್ಸುಗಳು ಪ್ರಕಾಶಗೊಳ್ಕೊಳ್ತಾ ಇದ್ದಾವೆ. ಇಲ್ಲಿ ಆತ್ಮದೃಷ್ಟಿ. ನಮ್ಮ ಮನೆಯಲ್ಲಿ ಯಾವ ಲೈಟು, ಯಾವ ವಿದ್ಯುತ್ ಶಕ್ತಿ ಮನೆಯಲ್ಲಿ ಬಂದು ಲೈಟ್ ಅಲ್ಲಿ, ಫ್ಯಾನ್ ಅಲ್ಲಿ, ಇದರಲ್ಲಿ ಕೆಲಸ ಮಾಡ್ತೋ ಅದೇ ವಿದ್ಯುತ್ ಶಕ್ತಿನೇ ಇಡೀ ಎಲ್ಲಾರ ಮನೆಯಲ್ಲಿ ಇರ್ತಕ್ಕಂಥ ಫ್ಯಾನ್ಗಳನ್ನ, ಅಲ್ಲಿರ್ತಕ್ಕಂಥ ಆ ಪರಿಕರಗಳನ್ನ ಕೆಲಸ ಮಾಡುವಂತೆ ಮಾಡ್ತಾ ಇದ್ವಿ. ನಮ್ಮನೆ ಲೈಟ್ ಬೇರೆ, ಅವ್ರ ಮನೆ ಲೈಟ್ ಬೇರೆ, ನಮ್ಮನೆ ಫ್ಯಾನ್ ಬೇರೆ, ಅವ್ರ ಮನೇಲಿ ಫ್ಯಾನ್ ಬೇರೆ, ನಮ್ಮನೇಲಿ ಇರ್ತಕ್ಕಂಥ ಫ್ರಿಜ್ ಬೇರೆ, ಅವ್ರ ಮನೇಲಿ ಫ್ರಿಜ್ ಬೇರೆ. ಆದ್ರೆ ಅವೆಲ್ಲವನ್ನ ಕೆಲಸ ಮಾಡುವಂತ ಶಕ್ತಿ, ಕರೆಂಟ್ ಮಾತ್ರ ಒಂದೇ. ಹಾಗೆ ನನ್ನ ಶರೀರ ಬೇರೆ, ನಿಮ್ ಶರೀರ ಬೇರೆ, ನಮ್ಮ ಇಂದ್ರಿಯ ಬೇರೆ, ನಿಮ್ಮ ಇಂದ್ರಿಯ ಬೇರೆ, ನನ್ನ ಮನಸ್ಸು ಬೇರೆ, ನಿಮ್ಮ ಮನಸ್ಸು ಬೇರೆ. ಆದ್ರೆ ಎಲ್ಲವನ್ನು ಪ್ರಕಾಶ ಮಾಡುವಂತ ಆತ್ಮಶಕ್ತಿ ಮಾತ್ರ ಒಂದೇ. ಈ ದೃಷ್ಟಿಯನ್ನು ನೋಡಿದಾಗ ಕಹ ಶೋಕ ಕಹ ಮೋಹ, ಅಲ್ಲಿ ಶೋಕ ಎಲ್ಲಿ, ಮೋಹ ಎಲ್ಲಿ? ಶತ್ರು ಯಾರು, ಮಿತ್ರ ಯಾರು? ಯಾಕೆ? ನಮಗಿಂತ ಬೇರೆ ಇದ್ರೆ ತಾನೆ ಶತ್ರು ಆಗ್ಲಿಕ್ಕೆ, ಮಿತ್ರ ಆಗ್ಲಿಕ್ಕೆ. ಈ ಯಾವ ಶರೀರದಲ್ಲಿ ಜಡವಾದ ಇಂದ್ರಿಯ ಮನೋಬುದ್ಧಿಗಳ ಪ್ರಕಾಶ ಮಾಡುವಂತ ಆತ್ಮಶಕ್ತಿ, ಅದೇ ಆತ್ಮಶಕ್ತಿ ಅಲ್ಲೂ ಕೂಡ ಎಂದ್ರೇನು? ಅಲ್ಲಿ ಕೂಡ ಪರಮಾತ್ಮನೇ ಇದ್ದಾನೆ. ಅದೇ ಪರಮಾತ್ಮ ಎಲ್ಲೂ ಕೆಲಸ ಮಾಡ್ತಿದ್ದಾನೆ. ಹಾಗಾಗಿ ರಾಗ ಎಲ್ಲಿ, ದ್ವೇಷ ಎಲ್ಲಿ? ಆತ್ಮಸ್ವರೂಪ ಅಂತ ತಿಳ್ಕೊಳ್ಳಿ. ಈ ಶರೀರದಲ್ಲಿರುವಂತ ಇಂದ್ರಿಯ ಮನೋಬುದ್ಧಿಗಳನ್ನ ಪ್ರಕಾಶ ಮಾಡುವಂತ ನಾನೇ ಇನ್ನೊಂದು ಶರೀರದಲ್ಲಿ ಕೂಡ ಆ ಶಕ್ತಿಯನ್ನು ಅದು ಕೆಲಸ ಮಾಡ್ತಾ ಇದೆ. ರಾಗ ದ್ವೇಷ ಎಲ್ಲಿ ಬರ್ತಾ ಅಂದ್ರೆ ನಮಗಿಂತ ಬೇರೆ ಇದ್ರೆ. ಅದಕ್ಕೆ ನಮ್ಗೆ ಶರೀರದ ಮೇಲೆ ಕೂಡ ಒಂದ್ಸರಿ ದ್ವೇಷ ಬರ್ತದೆ ಮನುಷ್ಯನಿಗೆ. ಯಾಕೆ? ನಮಗಿಂತ ಬೇರೆ ಇರೋ ಕಾರಣ. ಶರೀರ ನಮಗಿಂತ ಬೇರೆ ಇದೆ, ನಾವಲ್ಲ. ಹಾಗಾಗಿ ಈ ಶರೀರ ಇನ್ನು ಎಷ್ಟು ದಿನ ಇದನ್ನು ಸಾಕ್ಬೇಕು, ಬೇಜಾರು ಬರ್ತದೆ. ಅದೇ ರೀತಿ ಅವ್ರ ಪ್ರೇಮ ಕೂಡ ಬರ್ತದೆ. ಯಾಕೆ? ನಮಗಿಂತ ಬೇರೆ ಇದೆ. ಪ್ರೇಮ ಬರ್ಲಿಕ್ಕೂ ದ್ವೇಷ ಬರ್ಲಿಕ್ಕೂ ನಮಗಿಂತ ಬೇರೆ ಇರಬೇಕು. ಅದೇ ರೀತಿ ನಮ್ಮ ಮನಸ್ಸಿನ ಮೇಲೆ ಕೂಡ ನಮ್ಗೆ ಬೇಜಾರು ಒಂದ್ಸರಿ, ನನ್ನ ಮನಸ್ಸು ಯಾಕೆ ಈ ತರ ಯೋಚನೆ ಮಾಡ್ತದೆ, ಎಷ್ಟು ತರ ಅಂದ್ಕೊಂತೀನಿ ಈ ರೀತಿ ಯೋಚನೆ ಮಾಡಬಾರ್ದು ಅಂತ. ಯಾಕೆ ನನಗೆ ಈ ತರ ಮನಸ್ಸಲ್ಲಿ ಬರ್ತದೆ ಮತ್ತೆ ಮತ್ತೆ ಆ ಸಂಕಲ್ಪಗಳು ಅಂತೇಳಿ ಮನಸ್ಸಿನ ಮೇಲೆ ನಮ್ಗೆ ಕೋಪ ಬರ್ತದೆ ಅಂತ. ಯಾಕೆ? ನಮಗಿಂತ ಬೇರೆ ಇರೋ ಕಾರಣ. ನಮ್ಮ ಇಂದ್ರಿಯಗಳ ಮೇಲೆ ಕೂಡ ನಮ್ಗೆ ಕೋಪ ಬರ್ತದೆ ಒಂದ್ಸರಿ. ಯಾಕೆಂದ್ರೆ ನಮಗಿಂತ ಎಲ್ಲ ಬೇರೆ ಇರೋ ಕಾರಣ. ಅದು ರಾಗ ಆಗಿರ್ಬೋದು, ದ್ವೇಷ ಆಗಿರ್ಬೋದು, ನಮಗಿಂತ ಬೇರೆ ಇದ್ದೇನೆ ರಾಗ ದ್ವೇಷ ಬರ್ತವೆ. ನನ್ನಲ್ಲಿ ನನಗೆ ರಾಗನೂ ಇಲ್ಲ, ನನ್ನಲ್ಲಿ ನನಗೆ ದ್ವೇಷ ಇಲ್ಲ. ಇದು ಆತ್ಮದೃಷ್ಟಿ. ಪರಮಾತ್ಮ ಎಲ್ಲ ಪ್ರಾಣಿಗಳಿರ್ಬೇಕಾದ್ರೆ ದ್ವೇಷ ಮಾಡೋದಾರನ್ನ ಯಾರನ್ನ ದ್ವೇಷ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಭಗವಂತನು ವ್ಯಾಪ್ತನೆಂದು ಎಲ್ಲದರಲ್ಲೂ ಏಕಮಾತ್ರ ಭಗವಂತನನ್ನು ವ್ಯಾಪ್ತನನ್ನು ತಿಳಿಯುವುದರ ಕಾರಣ ಯಾರ ಮೂಲಕ ಎಷ್ಟೇ ವಿಪರೀತ ವ್ಯವಹಾರ ಮಾಡಲ್ಪಟ್ಟರು ಅಂದ್ರೆ ಅಲ್ಲಿ ಆತ್ಮದೃಷ್ಟಿ ಇರೋದ್ರಿಂದ ಇಲ್ಲಿ ಶರೀರ ಇಂದ್ರಿಯಗಳಲ್ಲಿ ನಡೀತಕ್ಕಂಥ ಕ್ರಿಯೆಗಳಲ್ಲಿ ದೊಡ್ಡ ನಮಗೆ ಪ್ರಾಮುಖ್ಯತೆ ಇರೋದಿಲ್ಲ. ಎಷ್ಟು ವಿಪರೀತ ವ್ಯವಹಾರ ಮಾಡಲ್ಪಟ್ಟರೂ ಕೂಡ ಯಾರ ಮನದಲ್ಲಿ ವಿಕಾರ ಉಂಟಾಗೋದಿಲ್ಲವೋ ಸಾಮಾನ್ಯವಾಗಿ ಅವು ಇಷ್ಟೆಲ್ಲ ನಾವು ಮಾತಾಡ್ತೀವಿ, ಹೇಳ್ತೀವಿ, ಎಲ್ಲ ಸರಿ. ಸ್ವಲ್ಪ ಯಾರಾದ್ರು ಒಂದು ಮಾತು ಅಂದ್ಬಿಟ್ರೆ ಅಷ್ಟೇ, ಇವ್ರು ನನಗೆ ಅಂದ್ಬಿಟ್ರಲ್ಲ ಅಂತೇಳಿ ಮನುಷ್ಯ ಒಂದು ಮಾತು ಅಂದ್ಬಿಟ್ರೆ ಒದ್ದಾಡ ಹೋಗ್ಬಿಡ್ತಾನೆ. ಅಂದ್ರೆ ದಿನಾ ಸತ್ಸಂಗ ಕೇಳೋರ ನಾವು, ಆದ್ರೂ ಯಾಕೆ ಗೊತ್ತಿಲ್ಲ ಅಂದ್ರೆ ನಮ್ಮಲ್ಲಿ ಇನ್ನೂ ಪರಿಪಕ್ವತೆ ಬಂದಿಲ್ಲ ಏನೋ ಗೊತ್ತಿಲ್ಲ. ಯಾರಾದ್ರೂ ಒಬ್ಬ ಒಂದು ಮಾತಂದ, ನಮ್ಮ ಬಗ್ಗೆ ಏನೋ ಕೆಟ್ಟ ನಡ್ಕೊಂಡ ಹೇಳ್ತಾರಲ್ಲ, ಕೋಪ ನೆತ್ತಿಗೇರಿ ಬಿಡ್ತೇನೆ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ನಾವು ಪರಿಚ್ಛಿನ್ನ ಸ್ಥಿತಿಗೆ ಬಂದ್ಬಿಡ್ತೀವಿ. ಅಂದ್ರೆ ಶರೀರ ಮನೋಬುದ್ಧಿಗಳಲ್ಲಿ ಅಹಂವೃತ್ತಿ ಅದರಲ್ಲೇ ಜೀವನ ಮಾಡ್ತಿರ್ತೀವಿ. ಶರೀರದಲ್ಲಿ ಜೀವನ ಮಾಡೋ ಕಾರಣ ಭಿನ್ನತ್ವ ಗೋಚರವಾಗ್ತದೆ. ಧ್ಯಾನ ಮಾಡ್ಬೇಕಾದ್ರೆ ಅವೆಲ್ಲ ಸರಿ, ನೀವು ಇರಬಹುದೇನೋ. ವ್ಯವಹಾರ ಕಾಲಕ್ಕೆ ಬಂದ್ರೆ
ಮತ್ತೆ ವ್ಯಾಪಕ ಸ್ಥಿತಿಯಿಂದ ಪರಿಚ್ಛಿನ್ನ ಸ್ಥಿತಿಗೆ ಬಂದು ಕೇವಲ ಶರೀರಕ್ಕೆ ಮಾತ್ರ ಸೀಮಿತರಾಗಿ ಯಾರು ಏನು ಅಂದ ತಕ್ಷಣ ನಮ್ಗೆ ಕೋಪ ಬರ್ಲಿಕ್ಕೆ ಶುರುವಾಗ್ತದೆ. ಹೇಳ್ತಾರೆ, ಒಂದು ವೇಳೆ ಅಂತ ಅನನ್ಯ ಭಕ್ತನಾದ್ರೆ ಯಾರು ಎಷ್ಟೇ ವಿಪರೀತ ವ್ಯವಹಾರ ಮಾಡಿದ್ರು ಸ್ವಲ್ಪ ಕೂಡ ವಿಕಾರ ಉಂಟಾಗಲ್ಲ. ಇದಕ್ಕೆ ರಮಣ ಮಹರ್ಷಿಯ ಒಂದು ಉದಾಹರಣೆ ಇದೆ. ರಮಣ ಮಹರ್ಷಿ ಕೂತ್ಕೊಂಡು ಎಲ್ಲೊಂದ್ ಕಡೆ ಕೂತಿದ್ರಂತೆ. ಒಬ್ಬ ಕುರುಬ ಕುರಿ ಕಾಯ್ತಕ್ಕಂಥವ್ನು ಹಾಗೆ ಕೂತಿದ್ರು. ಅವರು ನಾವು ಔಟ್ ಆಫ್ ಮೈಂಡ್ ಅಂತ ಹೇಳಿ, ಅಂದ್ರೆ ಮನಸ್ಸಿನಿಂದ ಬೇರೆ, ಮನಸ್ಸಿನಿಂದ ಕೂಡ ಹೊರಗಿರ್ತಕ್ಕಂಥ ಸ್ಥಿತಿ. ಯಾರೋ ಬರ್ತಾರೆ, ಒಬ್ಬ ಬಂದು ಅವ್ರನ್ನ ತುಚ್ಛವಾಗಿ ಮಾತಾಡ್ತಾನೆ. ಏನಯ್ಯ, ಅವ್ರು ಇಟ್ಟಿರ್ತಕ್ಕಂಥ ಕೋಪಿನ ಕೂಡ ತುಂಬಾ ಹಳೇದಾಗಿ ಅದ್ರಲ್ಲಿ ಒಂದೊಂದು ದಾರವೇ ಒಂದೊಂದು ಕಲಿಸಿ ಹೋಗ್ತಾ ಇತ್ತಂತೆ. ಇದನ್ನ ನೋಡಿ ಅವ ಅಂತ ಕುರುಬ, ಏನಯ್ಯ ನೀನು ಕೋಪಿನ ಮೈಸೂರು ಮಹಾರಾಜರು ಕೇಳಿದ್ದಾರೆ, ಕೊಡ್ತೀಯೋ? ಎಷ್ಟು? ಕುರುಬನಿಗೆ ಏನು ಗೊತ್ತಿದೆ ಅವ್ರ ಮಹಿಮೆ ಹೇಳಿದ್ರು. ಮತ್ತೆ ರಮಣಿಗೆ ಏನು ರಿಯಾಕ್ಷನ್? ಯಾಕೆಂದ್ರೆ ಅವ್ರು ಮಾಡತಕ್ಕಂಥ ವಿಪರೀತ ವ್ಯವಹಾರ, ಆದ್ರೆ ಅಲ್ಲೇ ಸಮಸ್ತ ಪ್ರಾಣಿಗಳಲ್ಲಿ ಪರಮಾತ್ಮನಂತೆ ಸ್ವರೂಪ ಅಂತ ಅಲ್ಲೇ ಆತ್ಮದೃಷ್ಟಿ ಅವ್ರದ್ದು. ಹಾಗಾಗಿ ವಿಪರೀತ ವ್ಯವಹಾರ ಇರ್ತದೆ ಅಲ್ಲಿ. ಅದು ಬೇರೆ ಮನುಷ್ಯರಿಂದ ಪರ ಇರ್ತಕ್ಕಂಥ ಸ್ಥಿತಿ. ಈಗ ಮನುಷ್ಯರಿಗೆ ಇಳಿದಾಗ್ಲೇನೆ ರಾಗ ದ್ವೇಷ ವ್ಯವಹಾರ ಶುರುವಾಗೋದು. ಇಲ್ಲಿವರೆಗೆ ಮನಸ್ಸು ಪ್ರವೇಶ ಮಾಡಲ್ಲ ಮನಸ್ಸಿನೊಳಗೆ, ಅಲ್ಲಿವರೆಗೆ ರಾಗ ದ್ವೇಷ ಆಗ್ಲಿ ವ್ಯವಹಾರ ಏನು ಇರಲ್ಲ. ಅಲ್ಲಿ ಶರೀರದ ಸ್ಮರಣೆ ಇರಲ್ಲ. ಶರೀರಕ್ಕಿಂತ ಆತ್ಮಸ್ಥಿತಿಯನ್ನು ಅಲ್ಲಿಂದ ಕೆಳಗೆ ಬಂದ್ರೇನೆ ಶರೀರದಲ್ಲಿ ಆ ಬುದ್ಧಿ ಸ್ವಲ್ಪವಾದ್ರೂ ಬರಲಿಲ್ಲ ಅಂದ್ರೆ ಶರೀರ ಕರ್ನೋರು ಕೂಡ ಇಲ್ಲ. ಹಾಗೆ ಇಲ್ಲಿ ಕೂಡ ಅದೇ ರೀತಿ ಹೇಳ್ತಾರೆ. ಅವ್ರು ಕೂತಿದ್ರು ಒಂದ್ಸರಿ, ಯಾರೋ ಅವರ ಬೆನ್ನ ಮೇಲೆ ಮೂತ್ರ ವಿಸರ್ಜನೆ ಮಾಡಿದಂತೆ. ಅಂದ್ರೆ ಎಂತ ಬೇಕು ಅಂತಾರೆ, ಆದ್ರೂ ಕೂಡ ಚಲನೆ ಇಲ್ವಂತ, ಹಿರಿಯ ದೃಷ್ಟಿ ಇಲ್ವಲ್ಲ ಅಲ್ಲಿ. ಒಂದ್ ವೇಳೆ ಕಂಡ್ರು ಜಾಗೃತ ಅವಸ್ಥೆಯಲ್ಲಿ ಇದ್ರು ಕೂಡ ಅವ್ರಿಗೆ ದೇಹ ಭಾವನೆ ಇಲ್ಲ. ಎರಡು, ಯಾರ ಎಷ್ಟು ವಿಪರೀತ ವ್ಯವಹಾರ ಮಾಡಿದ್ರು ಮನಸ್ಸಲ್ಲಿ ವಿಕಾರ ಉಂಟಾಗುವುದಿಲ್ಲ. ಯಾಕೆ? ಅವ್ರ ಮನಸ್ಸಲ್ಲೇ ಇಲ್ವಲ್ಲ. ಮನಸ್ಸಲ್ಲಿದ್ರೆ ತಾನು ವಿಕಾರ ಉಂಟಾಗ. ಯಾರಿಗೆ ಯಾವುದೇ ಪ್ರಾಣಿಯಲ್ಲಿ ಕಿಂಚಿನ್ ಮಾತ್ರ ದ್ವೇಷ ಅಥವಾ ವೈರಭಾವ ಇರೋದಿಲ್ಲ. ಇದು ಎಲ್ಲಾ ಕಡೆ ಪರಮಾತ್ಮನ ಸ್ವರೂಪ ಅಂತಿದೆ. ತಿಳಿದವನಿಗೆ ಅಥವಾ ಅನುಭೂತಿ ಇರತಕ್ಕಂಥವನಿಗೆ ಇದು ದ್ವೇಷ ಇಲ್ಲಿ, ವೈರ ಇಲ್ಲಿ. ಅವನನ್ನೇ ಸರ್ವಭೂತೇಶು ನಿರ್ವೈರ, ಎಲ್ಲ ಭೂತಗಳಲ್ಲಿ ನಿರ್ವೈರ, ವೈರ ಅಲ್ಲ, ಯಾವುದೇ ವೈರತ್ವದಿಂದ ಇರತಕ್ಕಂಥ, ಅರ್ಥಾತ್ ಸಮಸ್ತ ಪ್ರಾಣಿಗಳಲ್ಲಿ ವೈರ ಭಾವದಿಂದ ರಹಿತನಾಗಿದ್ದಾನೆ. ಯಹ ಸಹ, ಯಾರು ಅವನು, ಇದು ಯಾರ ವಾಚಕ? ಯಹ ಮತ್ತು ಸಹ ಯಾರ ವಾಚಕ? ಮತ್ತು ಅವನು ನನ್ನನ್ನ ಪಡೀತಾನೆ, ಈ ಮಾತಿನ ಭಾವ ಏನು? ಯಹ ಸಹ ಯಾರು? ಯಾರು? ಮತ್ಕರ್ಮಕೃತ್ ಮತ್ಪರಮಃ ಮದ್ಭಕ್ತಃ ಸಂಘವರ್ಜಿತಃ ಸರ್ವಭೂತೇಶು ನಿರ್ವೈರಃ. ಯಹ ಯಾರಿದಾರೋ ಸಹ ಅವನು ನನ್ನನ್ನು ಪಡೀತಾನೆ. ಒಳ್ಳೆ ಚೆನ್ನಾಗಿದೆ. ಯಾರು ಮತ್ಕರ್ಮಕೃತು, ನನಗಾಗಿ ಕರ್ಮಗಳನ್ನ ಮಾಡ್ತಾನೋ, ಮತ್ಪರಮಃ ನನಗಾಗಿ ಜೀವನ ಮಾಡ್ತಾನೋ, ನನ್ನ ಪರಾಯಣನಾಗಿದ್ದಾನೋ, ಮದ್ಭಕ್ತ ನನ್ನ ಅನನ್ಯ ಭಕ್ತನಾಗಿದ್ದಾನೋ, ಸಂಘವರ್ಜಿತ ಯಾವ್ದಲ್ಲೂ ಸಂಘ ಇಲ್ಲದೆ ಇದ್ದಾನೋ, ಸರ್ವಭೂತೇಶು ನಿರ್ವೈರಃ ಯಾರಲ್ಲೂ ವೈರಭಾವ ಇಲ್ಲವೋ, ಯಹ ಯಾರು, ಯಾರಿಗೆ ಇದೆಲ್ಲ ಇದಾವೋ, ಸಹ ಅವನು ನನ್ನನ್ನು ಪಡೀತಾನೆ. ಏನಪ್ಪಾ ಈ ಮಾತಿನ ಭಾವ? ಯಹ ಸಹ ಪದವು ಮೇಲೆ ಹೇಳಿದ ಲಕ್ಷಣಗಳುಳ್ಳ ಭಗವಂತನ ಅನನ್ಯ ಭಕ್ತನ ವಾಚಕವಾಗಿದೆ.
ಮತ್ತು ಅವನು ನನ್ನನ್ನ ಪ್ರಾಪ್ತನಾಗುತ್ತಾನೆ. ಈ ಮಾತಿನ ಭಾವವು 54ನೇ ಶ್ಲೋಕದ ಅನುಸಾರ ಸಗುಣ ಭಗವಂತನ ಪ್ರತ್ಯಕ್ಷ ದರ್ಶನ ಮಾಡಿಕೊಳ್ಳುವುದು, ಅವನನ್ನ ಚೆನ್ನಾಗಿ ತತ್ವದಿಂದ ತಿಳಿದುಕೊಳ್ಳುವುದು ಮತ್ತು ಅವನಲ್ಲಿ ಪ್ರವೇಶಿಸುವುದೇ ಆಗಿದೆ. ಮೇಲೆ ಹೇಳಿದ ಲಕ್ಷಣಗಳಿಂದ ಯುಕ್ತನಾಗಿ ಯಾರು ಭಗವಂತನ ಅನನ್ಯ ಭಕ್ತನಾಗಿದ್ದಾನೋ ಅವನು ಭಗವಂತನನ್ನು ಪಡೆಯುತ್ತಾನೆ ಎಂಬುದೇ ಅಭಿಪ್ರಾಯವಾಗಿದೆ. ಯಹ ಸಹ ಇಷ್ಟೆಲ್ಲ ನೋಡ್ರಿ, ಮದ್ಭಕ್ತಃ ಮತ್ಪರಮಃ ಸಂಗವರ್ಜಿತಃ ಸರ್ವಭೂತೇಷು ನಿರ್ವೈರಃ ಯಹ ಯಾರಿದಾರೋ ಅವನು ಎಲ್ಲ ಲಕ್ಷಣಗಳು ಭಗವಂತನ ಅನನ್ಯ ಭಕ್ತನ ವಾಚಕವಾಗಿದ್ದಾನೆ, ಅಂತವನೇ ನನ್ನನ್ನ ಪ್ರಾಪ್ತನಾಗಿದೆ. ಭಗವಂತನ ಪ್ರಾಪ್ತಿ ಮಾಡ್ಕೋಬೇಕು ಏನೇನ್ ಬೇಕು ಬಲಿವಲ್ಲ ನೋಡಿ. ಎಲ್ಲಗಳನ್ನು ಅಧಿಕಾರಿ ಯಾರಪ್ಪ ಪರಮಾತ್ಮನ ಪ್ರಾಪ್ತಿ ಮಾಡ್ಕೊತಾನೆ? ಅವನು ಮತ್ ಕರ್ಮಕೃತು ಮತ್ ಪರಮಃ ಮದ್ಭಕ್ತಃ ಸಂಗವರ್ಜಿತಃ ಸರ್ವಭೂತೇಷು ನಿರ್ವೈರಃ, ಇಂಥವನು ನನ್ನನ್ನ ಪ್ರಾಪ್ತನಾಗ್ತಾನೆ. ನಾವು ಭಕ್ತರಪ್ಪ ನಾವು ಅಂತ ಇರ್ತೀವಿ ಏನ್ರಿ, ನಾವು ಭಕ್ತರೇ ಭಕ್ತರು ನಾವು ಅಂತ ಹೇಳ್ಬೇಕಾದ್ರೆ ಇದರಲ್ಲಿ ನಮ್ಮಲ್ಲಿ ಯಾವ್ಯಾವ ಲಕ್ಷಣ ಇದಾವೆ ಒಂದ್ಸರಿ. ಅಯ್ಯೋ ನಾವೆಲ್ಲ ಇವೆಲ್ಲ ಮಾಡಕ್ಕಾಗುತ್ತೆ ಸ್ವಾಮಿ, ಮಾಡಕ್ ಆಗುತ್ತೆ ಇಲ್ಲ ಅಂತಲ್ಲ. ಇಲ್ಲಿ ನನ್ನ ಅನನ್ಯ ಭಕ್ತ ಅಂದ್ರೆ ಹಿಂಗ್ ಇರ್ತಾನೆ, ಅವು ನಮ್ಮಲ್ಲಿ ಇಲ್ಲದೆ ಇರಬಹುದು. ಆದ್ರೆ ನೋಡ್ಕೊಂಡು ಇಷ್ಟೆಲ್ಲ ಇದ್ರೇನೆ ಅವನನ್ನೇ ಮದ್ಭಕ್ತ, ನನ್ನ ಅನನ್ಯ ಭಕ್ತ ಅವನು. ಇಲ್ಲ ಭಕ್ತರಾಗ್ಬೋದು ತೊಂದ್ರೆ ಇಲ್ಲ, ಅನನ್ಯ ಭಕ್ತರಾದ್ರೆ ಒಂದು ವೇಳೆ ಇವೆಲ್ಲ ಇರ್ತದೆ ಅಂದ್ರೆ ಮತ್ತೆ ಅನನ್ಯ ಭಕ್ತಿ ಭಕ್ತನಾದವನೇ ಮೊದಲು, ಆಮೇಲೆ ಅನನ್ಯ ಭಕ್ತನಾಗ್ತಾನೆ. ಭಕ್ತನೇ ಇಲ್ಲ ಅಂದ್ರೆ ಅನನ್ಯ ಭಕ್ತಿಯನ್ನು ಬರ್ತಾನೆ. ಹಾಗಾಗಿ ಒಂದು ಭಕ್ತಿ ಇದ್ರೆ ಅದೇ ಕಾಲಾಂತರದಲ್ಲಿ ಅನನ್ಯ ಭಕ್ತಿಯಾಗಿ ಮಾರ್ಪಡುವಂತ ಅವಕಾಶ ಇದೆ. ಭಕ್ತಿನೇ ಇಲ್ಲ ನಮ್ಮಲ್ಲಿ ಅಂತಂದ್ರೆ ಅನನ್ಯ ಭಕ್ತಿ ಇಲ್ಲ ಆಗ್ತದೆ. ಹಾಗಾಗಿ ಇಲ್ಲಿ ಇವೆಲ್ಲ ಅನನ್ಯ ಭಕ್ತರ ಲಕ್ಷಣಗಳು, ಅವನ ವಾಚಿಕವಾಗಿ ಇವೆಲ್ಲ ಹೇಳಿದ್ರು. ಅಂತವನೇ ಪರಮಾತ್ಮನನ್ನ ನನ್ನನ್ನ ಪ್ರಾಪ್ತನಾಗ್ತಾನೆ ಪರಮಾತ್ಮ ಹೇಳಿದ್ದಾರೆ. ಏನಪ್ಪಾ ಈ ಮಾತಿನ ಭಾವ ಅಂತಂದ್ರೆ 54ನೇ ಶ್ಲೋಕದ ಅನುಸಾರ 54ನೇ ಶ್ಲೋಕದ ಏನು ಬಂತು? ಭಕ್ತ್ಯಾ ತುನನ್ಯಯ ಶಕ್ಯ ಅಹಮೇವಂ ವಿದೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ ಅಂತವನು ಏನು ಸಾಂಖ್ಯಗಳ ಮೂಲಕ ನಿರ್ಗುಣ ಬ್ರಹ್ಮನ ಪ್ರಾಪ್ತಿ ತಿಳಿಸಲಾಗಿದೆ ಮತ್ತು ಅದು ಸತ್ಯವಾಗಿದೆ, ಸರ್ವದಾ ಸತ್ಯವಾಗಿದೆ. ಆದ್ರೆ ಸಾಂಖ್ಯಗಳ ಮೂಲಕ ಸಗುಣ ಸಾಕಾರ ಭಗವಂತನ ದಿವ್ಯ ಚತುರ್ಭುಜ ರೂಪದ ದರ್ಶನ ಕೂಡ ಆಗಿಬಿಡ್ತದೆ ಎಂದು ಹೇಳಲಾಗುವುದಿಲ್ಲ. ಯಾಕಂದ್ರೆ ಸಾಂಖ್ಯಗಳ ಮೂಲಕ ಸಾಕಾರ ರೂಪದಲ್ಲಿ ದರ್ಶನ ಕೊಡಲು ಭಗವಂತನ ಬಾಧ್ಯನಲ್ಲ. ಇಲ್ಲಿ ಸಗುಣ ಭಗವಂತನ ದರ್ಶನದ್ದೇ ಪ್ರಕರಣ. ಆದ್ರಿಂದ ಇಲ್ಲಿ ಕೇವಲ ಅನನ್ಯ ಭಕ್ತಿಯನ್ನೇ ಭಗವದ್ ದರ್ಶನಾದಿಗಳಲ್ಲಿ ಕಾರಣವನ್ನು ತಿಳಿಸುವುದು ಮುಚಿತವೇ ಆಗಿದೆ. ಹಾಗೆ ಏನ್ ಹೇಳ್ತಾರೆ ಇಲ್ಲಿ, ಇದು ಈ ಮಾತಿನ ಭಾವ 54ನೇ ಶ್ಲೋಕದ ಅನುಸಾರ ಸಗುಣ ಭಗವಂತನ ಪ್ರತ್ಯಕ್ಷ ದರ್ಶನ ಮಾಡಿಕೊಳ್ಳುವುದು ಮತ್ತು ಚೆನ್ನಾಗಿ ತತ್ವದಿಂದ ತಿಳಿದುಕೊಳ್ಳುವುದು. 54ನೇ ಶ್ಲೋಕದಲ್ಲಿ ಹೇಳಿದ ಹಾಗೆ ಅನನ್ಯ ಭಕ್ತನ ಅನನ್ಯ ಭಕ್ತಿ ಅಂತಂದ್ರೆ ಹೇಳಿದ್ರು ನೋಡಿ, ಏನು ಭಗವಂತನಲ್ಲಿಯೇ ಅನನ್ಯ ಪ್ರೇಮ ಉಂಟಾಗುವುದು ಹಾಗೂ ತನ್ನ ಮನ, ಇಂದ್ರಿಯ ಮತ್ತು ಶರೀರ, ಧನ ಜನ ಮೊದಲಾದ ಸರ್ವಸ್ವವನ್ನು ಪರಮಾತ್ಮ ತಿಳ್ಕೊಂಡು ಭಗವಂತನಿಗಾಗಿಯೇ ಭಗವಂತನ ಸೇವೆಯಲ್ಲಿ ಎಂದೆಂದಿಗೂ ತೊಡಗುವುದೇ ಅನನ್ಯ ಭಕ್ತಿ. ಇದರ ವರ್ಣನೆಯೇ ಈಗ ನಾವು ನೋಡಿದ್ವಿ. ಇಲ್ಲಿ ಈ ಮೂಲಕ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಸಗುಣ ಭಗವಂತನ ಪ್ರತ್ಯಕ್ಷ ದರ್ಶನ ಮಾಡಿಕೊಳ್ಳುವುದು ಅವನಿಗೆ
ಸಾಧ್ಯವಾಗ್ತದೆ ಮತ್ತು ಚೆನ್ನಾಗಿ ತತ್ವದಿಂದ ತಿಳಿದುಕೊಳ್ಳುವುದು ಅವನಲ್ಲಿ ಪ್ರವೇಶಿಸುವುದು ಆಗಿದೆ. ಒಂದು ಸಗುಣ ಭಗವಂತನ ಪ್ರತ್ಯಕ್ಷ ದರ್ಶನ ಮಾಡ್ಕೊಳ್ತಾನೆ ಮತ್ತು ತತ್ವದಿಂದ ತಿಳ್ಕೊಂತಾನೆ. ಅವನಲ್ಲಿ ಸಗುಣ ದರ್ಶನ ಮಾಡ್ಕೊಳ್ಳುವುದು, ತತ್ವದಿಂದ ತಿಳ್ಕೊಳ್ಳುವುದು, ಅದೇನು ಅವನಲ್ಲಿ ಪ್ರವೇಶಿಸುವುದೇ ಆಗಿದೆ. ಅದು ಸಗುಣ ದರ್ಶನ ಮಾಡಿದ್ರು ಒಂದೇ, ತತ್ವದಿಂದ ತಿಳ್ಕೊಳ್ಳುವುದು ಒಂದೇ. ಇದು ಅವನಲ್ಲಿ ಪ್ರವೇಶ ಮಾಡುವುದೇ ಆಗಿದೆ. ಎರಡು ಕೂಡ ಒಂದೇ ಆಗಿದೆ. ಮೇಲೆ ಹೇಳಿದ ಲಕ್ಷಣಗಳಿಂದ ಯುಕ್ತನಾಗಿ ಯಾರು ಭಗವಂತನ ಅನನ್ಯ ಭಕ್ತನಾಗಿದ್ದಾನೆ. ಯಾವ ಲಕ್ಷಣಗಳು? ಮತ್ಕರ್ಮಕೃತ್, ಮತ್ಪರಮಃ, ಮದ್ಭಕ್ತಃ, ಸಂಗವರ್ಜಿತಃ, ಸರ್ವಭೂತೇಶ್ ನಿರ್ವೈರಃ. ಯಹ ಅವನು ಭಗವಂತನ ಅನನ್ಯ ಭಕ್ತನಾಗಿದ್ದಾನೋ ಅವನು ಭಗವಂತನನ್ನೇ ಪಡೆಯುತ್ತಾನೆ. ಯಾರು ಈ ರೀತಿ ಇದ್ದಾರೆ ಅವರನ್ನೇ ಅನನ್ಯ ಭಕ್ತ ಅಂತಂದ್ರು. ಅವನು ಭಗವಂತನನ್ನೇ ಪಡೆಯುತ್ತಾನೆ ಎಂಬುದೇ ಇಲ್ಲಿನ ಅಭಿಪ್ರಾಯ. ಎಲ್ಲ ಹೇಳ್ಕೊಂಡು ಇದು ವಿಶ್ವರೂಪ ಸಂದರ್ಶನ ಯೋಗ. ಹಾಗಾಗಿ ಇಲ್ಲಿ ಕೂಡ ಆ ಪರಮಾತ್ಮನ ವಿಶ್ವರೂಪವನ್ನು ದರ್ಶನ ಮಾಡ್ಲಿಕ್ಕಾಗಿ 10ನೇ ಅಧ್ಯಾಯದ ಕೊನೆಯಲ್ಲಿ ಅರ್ಜುನ ಪ್ರಾರ್ಥನೆ ಮಾಡ್ತಾನೆ. ಅರ್ಜುನನ ಪ್ರಾರ್ಥನೆಗೆ ಅನುಸಾರವಾಗಿ ಪರಮಾತ್ಮ ವಿಶ್ವರೂಪ ದರ್ಶನವನ್ನು ಮಾಡಿಸ್ತಾನೆ. ಆದ್ರೆ ಇನ್ನ ಸಾಮಾನ್ಯ ಚಕ್ಷುಗಳಿಂದ ಇದನ್ನ ದರ್ಶನ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ದಿವ್ಯ ಚಕ್ಷುಗಳನ್ನ ಕೂಡ ಕೊಡ್ತೇನೆ. ಆ ದರ್ಶನ ಹೇಗಿತ್ತು? ಅದೇನು ಕನಸಿನ ರೀತಿನಾ ಅಥವಾ ದೂರದ ದೃಶ್ಯಗಳನ್ನ ನಾವು ಮಾಧ್ಯಮಗಳ ಮುಖಾಂತರ ನೋಡ್ತೀವಲ್ಲ ಹಾಗ, ಅಥವಾ ಕಲ್ಪನೆನ ಅಂತಂದ್ರೆ ಇಲ್ಲ ಸತ್ಯವಾಗಿ ವಿಶ್ವರೂಪ ದರ್ಶನ. ಅದು ದೇವತೆ ಕೊಡು ದುರ್ಲಭ ಅಂತ ಹೇಳಿದ್ರು. ಅದು ಮತ್ತೆ ದೇವತೆಗಳೇ ದುರ್ಲಭ, ನಮ್ಮಂತವ್ರಿಗೆ ಇಲ್ಲ ಅನನ್ಯ ಭಕ್ತಿಯ ಮೂಲಕ ಯಾರು ಬೇಕಾದ್ರೂ ಕೂಡ ಪರಮಾತ್ಮನ ಚತುರ್ಭುಜ ರೂಪವನ್ನು ಪ್ರತ್ಯಕ್ಷವಾಗಿ ನೋಡಬಹುದು, ತತ್ವದಿಂದ ತಿಳಿಯಬಹುದು. ಅವನಲ್ಲಿ ಏಕೀಭಾವದಿಂದ ಪ್ರಾರ್ಥನೆ ಕೂಡ ಆಗಬಹುದಾಗಿದೆ ಅನ್ನೋ ಮಾತನ್ನು ಕೂಡ ಹೇಳಿದರು. ಕೊನೆಯದಾಗಿ ಅಂತ ಅನನ್ಯ ಭಕ್ತಿಯ ವರ್ಣನೆಯಿಂದ ಕೂಡ ನಾವು ತುಂಬಾ ವಿಸ್ತಾರವಾಗಿ ಮಾಡಿದ್ವಿ. ಹಾಗಾಗಿ ಪರಮಾತ್ಮನ ದರ್ಶನ ಮಾಡಿಕೊಳ್ಳುವುದು, ಅವರನ್ನ ಚೆನ್ನಾಗಿ ತತ್ವವನ್ನು ತಿಳ್ಕೊಳ್ಳುವುದು ಮತ್ತು ಅವನಲ್ಲಿ ಪ್ರವೇಶಿಸುವುದು ಇದೆಲ್ಲ ಒಂದೇ ಮಾತು. ಮೇಲೆ ಹೇಳಿದ ಲಕ್ಷಣಗಳಿಂದ ಯುಕ್ತನಾಗಿ ಯಾರು ಭಗವಂತನ ಅನನ್ಯ ಭಕ್ತನಾಗಿದ್ದಾನೋ ಅವನು ಭಗವಂತನನ್ನ ಪಡೆಯುತ್ತಾನೆ. ಹಾಗಾಗಿ ಈ ಅನನ್ಯ ಭಕ್ತಿಯಿಂದ ಕೂಡ ಪರಮಾತ್ಮನ ದರ್ಶನ, ತತ್ವದಿಂದ ತಿಳ್ಕೊಳ್ತಕ್ಕಂಥದ್ದು, ಇದು ಅವನಲ್ಲಿ ಪ್ರವೇಶ ಮಾಡುವುದೇ ಆಗಿದೆ ಹೇಳ್ತಾರೆ. ಇಷ್ಟ ದೇವತಾ ಸಾಕ್ಷಾತ್ಕಾರ, ಅದೇ ರೀತಿ ನಿರ್ಗುಣ ನಿರಾಕಾರ ಸ್ಥಿತಿಯ ಆ ಸ್ಥಿತಿ ಎರಡು ಬೇರೆ ಬೇರೆನಲ್ಲ, ಒಂದೇ. ಆದ್ರೆ ಭಕ್ತರ ಅಭಿರುಚಿಗೆ ತಕ್ಕಂತೆ ಪರಮಾತ್ಮ ಬೇರೆ ಬೇರೆ ರೂಪದಲ್ಲಿ ದರ್ಶನವನ್ನ ಕೊಡ್ತಾನೆ. ಪರಮಾತ್ಮ ರೂಪಗಳು ಒಂದಲ್ಲ ಎರಡಲ್ಲ, ಆದ್ರೆ ರೂಪಗಳು ಬೇರೆ ಇರಬಹುದೇನು, ಪರಮಾತ್ಮ ಮಾತ್ರ ಒಬ್ಬನೇ ಆಗಿದ್ದಾನೆ ಅಂತ ಪರಮಾತ್ಮನನ್ನ ನೋಡ್ಬೇಕಾದ್ರೂ ತತ್ವದಿಂದ ತಿಳ್ಕೊಳ್ಳುವುದು, ಪರಮಾತ್ಮನಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಅನನ್ಯ ಭಕ್ತಿಯಿಂದ ಇದು ಸುಸಾಧ್ಯವೇ ಆಗಿದೆ, ಅಸಾಧ್ಯವಾದ ಮಾತೇನಲ್ಲ ಅಂತೇಳಿ ಇಲ್ಲಿ ಹೇಳ್ತಾ ಎಲ್ಲ ಕೇಳುಗರು ಇದು ಅರ್ಜುನ ಮಾತ್ರ ಸಂಬಂಧಪಟ್ಟ ವಿಷಯ ಅಂತ ತಿಳ್ಕೋಬಾರ್ದು. ಅರ್ಜುನ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೂ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ. ಅಂತ ಶಕ್ತಿ, ಅಂತ ಸಾಮರ್ಥ್ಯ, ಪರಮಾತ್ಮ ಅನುಗ್ರಹ ನಮ್ಮೇಲೂ ಕೂಡ ಇರ್ಲಿ ಅಂತ ಹೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ, ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಮ್ ಯೋಗಶಾಸ್ತ್ರೆ ಶ್ರೀ ಕೃಷ್ಣಾರ್ಜುನ ಸಂವಾದೆ ವಿಶ್ವರೂಪ ಸಂದರ್ಶನ ಯೋಗೋ ನಾಮ ಏಕಾದಶೋಧ್ಯಾಯ. ಇಲ್ಲಿಗೆ ವಿಶ್ವರೂಪ ಸಂದರ್ಶನ ಯೋಗ ಎಂತಕ್ಕಂಥ
11ನೇ ಅಧ್ಯಾಯ ಮುಕ್ತಾಯವಾಗ್ತಾ ಇದೆ. ಇನ್ನು ಕೆಲವರು ಈಗಾಗಲೇ 12ನೇ ಅಧ್ಯಾಯ ನಾವು ಪ್ರಾರಂಭದಲ್ಲಿ ಹೇಳಿದ್ದೇವೆ. ಅದೇ ರೀತಿ ದೈವಾಸುರ ಸಂಪತ್ತಿ ಭಾವಯೋಗ 16ನೇ ಅಧ್ಯಾಯವನ್ನು ಕೂಡ ನಾವು ನೋಡಿದ್ದೇವೆ. ಕೆಲವರು ಏನಪ್ಪಾ ಅಂದ್ರೆ ಇಲ್ಲ ತುಂಬಾ ದಿವಸ ಆಗೋಯ್ತು, ಅದನ್ನ ಇನ್ನೊಂದ್ಸರಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅದರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇನ್ನು ನಿಮ್ಮನ್ನು ಕೂಡ ಕೆಲವ್ರಿಗೆ ಇರ್ಬೋದು, ಮತ್ತೊಂದು ಮನುಷ್ಯರು ಕೇಳಬಹುದು ಅಂತ ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸಿರ್ಬಹುದು. ಹಾಗಾಗಿ ನೋಡೋಣ, ನಿಮ್ಮೆಲ್ರಿಗೂ ಇಷ್ಟ ಆದ್ರೆ 12ನೇ ಅಧ್ಯಾಯವನ್ನ ಮತ್ತೆ ಇನ್ನೊಂದ್ಸರಿ ಹೇಳೋಣ. ಇಲ್ಲ ಬೇಡ ಸಾಕು ಕೇಳಿದೀವಿ ಅಂತಂದ್ರೆ ಮುಂದೆ ಹೋಗೋಣ. ತುಂಬಾ ಸಂತೋಷ. ಈಗ 11ನೇ ಅಧ್ಯಾಯವನ್ನ ಪ್ರಾರ್ಥನೆಯನ್ನ ಆಲಿಸಿ ತನ್ನ ವಿಶ್ವರೂಪವನ್ನ ದರ್ಶನ ಮಾಡಿಸಲಿಕ್ಕಾಗಿ ಪರಮಾತ್ಮ ಈ ಅಧ್ಯಾಯವನ್ನ ಪ್ರಾರಂಭ ಮಾಡಿದ. ಈ ಅಧ್ಯಾಯದಲ್ಲಿ ವಿಶ್ವರೂಪದ ಅದಕ್ಕೆ ಸಂಬಂಧಪಟ್ಟವೇ ಪ್ರಕರಣ. ಅದಕ್ಕಾಗಿ ಈ ಅಧ್ಯಾಯದ ಹೆಸರು ವಿಶ್ವರೂಪ ಸಂದರ್ಶನ ಯೋಗ. ವಿಶ್ವರೂಪ ದರ್ಶನ ಯೋಗ ಅಂತ ಕರೆಯಲಿದೆ. ಕೆಲವರಲ್ಲಿ ವಿಶ್ವರೂಪ ಸಂದರ್ಶನ ಎಲ್ಲ ಒಂದೇ ಮಾತೆ. ಅದಕ್ಕಾಗಿ ಇದಕ್ಕೆ ವಿಶ್ವರೂಪ ಸಂದರ್ಶನ ಯೋಗ ಅಂತಾನೆ ನಾಮಕರಣ ಮಾಡಲಾಗಿದೆ. ಇನ್ನು ಈ ಅಧ್ಯಾಯದ ಸಂಕ್ಷಿಪ್ತ ವಿವರಣೆ ಏನಪ್ಪಾ ಅಂದ್ರೆ, ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕದಿಂದ 4ನೇ ಶ್ಲೋಕದವರೆಗೆ ಅರ್ಜುನನು ಭಗವಂತನ ಮತ್ತು ಅವನ ಉಪದೇಶದ ಪ್ರಶಂಸೆ ಮಾಡ್ತಾನೆ. ಇಲ್ಲಿಂದ ಇಂದಿನ ಅಧ್ಯಾಯದ 10ನೇ ಅಧ್ಯಾಯದ ಉಪದೇಶದನ್ನು ಪ್ರಶಂಸೆ ಮಾಡಿ ವಿಶ್ವರೂಪ ದರ್ಶನ ಮಾಡಿಸಲಿಕ್ಕಾಗಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಈ ಅಧ್ಯಾಯದಲ್ಲಿ 5ರಿಂದ 8ರವರೆಗೆ, 5ರಿಂದ 8 ಅಂದ್ರೆ 5ನೇ ಶ್ಲೋಕದಿಂದ 8ನೇ ಶ್ಲೋಕದವರೆಗೆ ಅಂತ ನೀವು ಜ್ಞಾಪಕ ಮಾಡ್ಕೋಬೇಕು. ಭಗವಂತನು ತನ್ನೊಳಗೆ ದೇವತೆಗಳು, ಮನುಷ್ಯ, ಪಶು, ಪಕ್ಷಿ ಮೊದಲಾದ ಸಮಸ್ತ ಚರಾಚರ ಪ್ರಾಣಿಗಳು ಕೂಡ ಹಾಗೆ ಅನೇಕವಾದ ಆಶ್ಚರ್ಯಪರದ ದೃಶ್ಯಗಳೊಂದಿಗೆ ಸಂಪೂರ್ಣ ಜಗತ್ತನ್ನು ನೋಡಲು ಆಜ್ಞಾಪಿಸಿ. ನೋಡಿ, 5ರಿಂದ 8ನೇ ಶ್ಲೋಕದವರೆಗೆ ಪರಮಾತ್ಮ ತನ್ನೊಳಗೆ ದೇವತೆಗಳು, ಮನುಷ್ಯರು, ಪಶು, ಪಕ್ಷಿ ಮೊದಲಾದ ಸಮಸ್ತ ಚರಾಚರ ಪ್ರಾಣಿಗಳು ಹಾಗೆ ಅನೇಕವಾದ ಆಶ್ಚರ್ಯಪ್ರದವಾದ ದೃಶ್ಯಗಳೊಂದಿಗೆ ಸಂಪೂರ್ಣ ಜಗತ್ತನ್ನ ನೋಡ್ಬೇಕಂತೇಳಿ ಆಜ್ಞಾಪಿಸಿ ಕೊನೆಯಲ್ಲಿ ದಿವ್ಯ ದೃಷ್ಟಿಯನ್ನು ಕೊಡುವನ್ನು ಮಾತನ್ನು ಹೇಳ್ತಾನೆ. ಪರಮಾತ್ಮ ನೋಡು, ನನ್ನೊಳಗೇನೆ ಎಲ್ಲ ದೇವತೆಗಳು, ಮನುಷ್ಯರು, ಪಶು, ಪಕ್ಷಿ ನೋಡ್ಲಿಕ್ಕೆ ಸಾಮಾನ್ಯ ಚಕ್ಷುಗಳಿಂದ ನೋಡ್ಲಿಕ್ಕೆ ಆಗಲಂಗಾಗಿ ದಿವ್ಯ ದೃಷ್ಟಿಯನ್ನು ಕೂಡ ಕೊಡ್ತೀನಿ ಅನ್ನೋ ಮಾತನ್ನು ಹೇಳ್ತಾನೆ. 9ನೇ ಶ್ಲೋಕದಲ್ಲಿ ಸಂಜೆಯನ್ನು ಭಗವಂತನ ಮೂಲಕ ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸಿದ ಮಾತನ್ನ ಹೇಳ್ತಾನೆ. ಯಾರಿಗೆ? ಧೃತರಾಷ್ಟ್ರನಿಗೆ ಹೇಳ್ತಾನೆ. ಧೃತರಾಷ್ಟ್ರ ಮಹಾರಾಜ, ಈ ರೀತಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನ ನೋಡ್ಲಿಕ್ಕೆ ಆಜ್ಞೆ ಮಾಡ್ತಾ ಇದ್ದಾನೆ, ದಿವ್ಯ ದೃಷ್ಟಿಯನ್ನ ಕೊಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾನೆ ಅನ್ನೋ ಮಾತನಲ್ಲಿ ಹೇಳಿ 10ರಿಂದ 13ರ ತನಕ ಅರ್ಜುನನಿಗೆ ಎಂಥ ರೂಪವನ್ನು ತೋರಿಸಿಕೊಟ್ಟನು, ಆ ರೂಪ ಹೇಗಿತ್ತು ಅದನ್ನ ವರ್ಣನೆ ಮಾಡಿದ. ಇನ್ನು 14ರಲ್ಲಿ ಆ ರೂಪವನ್ನು ನೋಡಿಕೊಂಡು ಅರ್ಜುನನು ವಿಸ್ಮಿತ ಮತ್ತು ಹರ್ಷಿತನಾಗಿ ಶ್ರದ್ಧೆಯಿಂದೊಡಗೂಡಿ ಭಗವಂತನಿಗೆ ಪ್ರಣಾಮಗೈದು. 14ರಲ್ಲಿ 14ರಲ್ಲಿ 13ರ ತನಕ ಎಂಥ ರೂಪ ತೋರಿಸ್ಕೊತ ನೋಡಿದ್ವಿ. ಅದರ ವರ್ಣನೆಯನ್ನ 14ರಲ್ಲಿ ಆ ರೂಪವನ್ನ ನೋಡಿಕೊಂಡು ಅರ್ಜುನನ ವಿಸ್ಮಿತ ಹರ್ಷಿತನಾಗಿ ಶ್ರದ್ಧೆಯಿಂದೊಡಗೂಡಿ ಅಂದ್ರೆ ಆಶ್ಚರ್ಯಚಕಿತನಾಗಿ ಸಂತೋಷಯುಕ್ತನಾಗಿ ಹರ್ಷಿತನಾಗಿ ಶ್ರದ್ಧೆಯಿಂದೊಡಗೂಡಿ ಭಗವಂತನಿಗೆ ಪ್ರಣಾಮಗೈದು ನಮಸ್ಕಾರ ಮಾಡಿ ಸ್ತುತಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅನಂತರ 15ನೇ ಶ್ಲೋಕದಿಂದ 21ರ ತನಕ 21ನೇ ಶ್ಲೋಕದವರೆಗೆ ಅರ್ಜುನನು
ವಿಶ್ವರೂಪದ ಸ್ತುತಿಯನ್ನ ಸ್ತುತಿ ಅದನ್ನ ಪರಮಾತ್ಮನ ಪ್ರಾರ್ಥನೆ ಸ್ತುತಿ ಮಾಡ್ತಾನೆ. ಅದರ ಪ್ರಭಾವದ ವರ್ಣನೆಯನ್ನ ಮತ್ತು ಅದರಲ್ಲಿ ಕಂಡು ಬರ್ತಕ್ಕಂಥ ದೃಷ್ಟಿಗಳ ವರ್ಣನೆಯನ್ನ ಮಾಡಿ ಇಲ್ಲಿಂದ 15ರಿಂದ 21 ತನಕ ಅಂದ್ರೆ ಒಟ್ಟು 6 ಶ್ಲೋಕಗಳ ಮುಖಾಂತರ ಕೊನೆಯಲ್ಲಿ ಭಗವಂತನಲ್ಲಿ ಅವನ ವಾಸ್ತವಿಕ ಪರಿಚಯವನ್ನು ಮಾಡಲು ಪ್ರಾರ್ಥಿಸ್ತಾನೆ. ಅವನು ಏನ್ ಹೇಳ್ತಾನೆ, ಸ್ವಾಮಿ ನೀವು ಯಾರು ಅಂತ ನನಗೆ ಅರ್ಥ ಆಗ್ತಾ ಇದೆ. ನೀವು ಇವೆಲ್ಲ ನೋಡಿ ನಾನು ಅಂದ್ಕೊಂಡಂಗೆ ಕೃಷ್ಣ ನಮ್ಮ ಭಾವ ನಮ್ಮ ಸ್ನೇಹಿತ ಈಗ ಅನಿಸ್ತಾ ನೀವ್ ಯಾರು ಅಂತ ಪ್ರಾರ್ಥನೆ ಮಾಡಿದ. 32ರಿಂದ 34ರವರೆಗೆ 2 ಶ್ಲೋಕಗಳಲ್ಲಿ ಭಗವಂತನು ತನ್ನನ್ನ ಲೋಕಗಳನ್ನ ನಾಶ ಮಾಡುವ ಕಾಲನೆಂದು, ನಾನು ಲೋಕವನ್ನು ನಾಶ ಮಾಡ್ತಾನೆ ಕಾಲನಾಗಿದ್ದೇನೆ, ಹಾಗೂ ಭೀಷ್ಮ ದ್ರೋಣದ ಸಮಸ್ತ ವೀರರು ಮೊದಲೇ ನನ್ನ ಮೂಲಕ ಕೊಲ್ಲಲ್ಪಟ್ಟಿದ್ದಾರೆ ಅಂತ ತಿಳಿಸಿ 32ರಿಂದ 34 2 ಶ್ಲೋಕಗಳಲ್ಲಿ ಪರಮಾತ್ಮ ತನ್ನನ್ನು ಏನ್ ಹೇಳಿದ, ಈ ಲೋಕವನ್ನ ನಾಶ ಮಾಡ್ತಕ್ಕಂಥ ಕಾಲ ಸ್ವರೂಪನಾಗಿದ್ದೇನೆ. ನೋಡು, ಭೀಷ್ಮ ದ್ರೋಣದ ಸಮಸ್ತ ವೀರರು ನನ್ನ ಮೂಲಕ ಮೊದಲೇ ಕೊಲ್ಲಲ್ಪಟ್ಟಿದ್ದಾರೆ ಅನ್ನೋದನ್ನ ತೋರಿಸ್ತಾ ಅರ್ಜುನನನ್ನ ಪ್ರೋತ್ಸಾಹ ಮಾಡ್ತಾ ನಿಮಿತ್ತ ಮಾಡುವ ನೀನು ನಿಮಿತ್ತ ಮಾತ್ರನಾಗಿ ಯುದ್ಧ ಮಾಡ್ಲಿಕ್ಕೆ ಆಜ್ಞೆ ಮಾಡ್ತಾನೆ. ಇದಾದ ನಂತರ 35ನೇ ಶ್ಲೋಕದಲ್ಲಿ ಭಗವಂತನ ವಚನಗಳನ್ನ ಕೇಳಿ ಆಶ್ಚರ್ಯ ಮತ್ತು ಭಯಗೊಂಡ ಅರ್ಜುನನು, ಆಶ್ಚರ್ಯ ಒಂದ್ ಕಡೆ ಇನ್ನೊಂದು ಭಯ, ಎಲ್ಲ ನೋಡ್ತಾನ. ಹೇಗೆ ಎಲ್ಲರೂ ಕೂಡ ಭೀಷ್ಮ ದ್ರೋಣಾದಿಗಳು ಪರಮಾತ್ಮ ಮುಖವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಆಶ್ಚರ್ಯ ಭಯ ಎರಡನ್ನ ಮಾಡ್ತಾ ಅರ್ಜುನ ಕೈಗೊಂಡು ಮಾತನಾಡುವ ಪ್ರಕಾರವನ್ನು ತಿಳಿಸ್ತಾ 36ರಿಂದ 46ರವರೆಗೆ ಅಂದ್ರೆ 10 ಶ್ಲೋಕಗಳ ಮುಖಾಂತರ ಭಗವಂತನ ಸ್ತುತಿ ನಮಸ್ಕಾರ. ನೀವ್ಯಾರು, ನಿಮ್ಮ ಇದೆಲ್ಲ ನೋಡಿ ಅವರಿಗೆ ಆಶ್ಚರ್ಯ ಭಯ ಉಂಟಾಗಿ ಪರಮಾತ್ಮನ ಸ್ತುತಿ ಮತ್ತು ನಮಸ್ಕಾರ ಮತ್ತು ಅವರಲ್ಲಿ ಕ್ಷಮೆಯಾಚನೆ ಕೂಡ ಮಾಡ್ತಾರೆ. ಕ್ಷಮೆಯಾಚನೆ ನೋಡಿದ್ವಿ ನಿಮ್ ಜೊತೆಯಲ್ಲಿ, ಹೇ ಕೃಷ್ಣ, ಹೇ ಯಾದವ, ಹೇ ಸಕೇತಿ, ನಿಮ್ಮನ್ನು ನಾನು ಅವಮಾನ ಮಾಡಿದ್ದೇನೆ, ನನ್ನ ಕ್ಷಮಿಸಿ. ಮತ್ತು ದಿವ್ಯ ಚತುರ್ಭುಜ ರೂಪದ ದರ್ಶನ ಮಾಡಿಸಲು ಪ್ರಾರ್ಥನೆ ಮಾಡ್ತಾನೆ. ಯಾಕೆ ಇದೆಲ್ಲ ನೋಡಿ ನನ್ನ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ನಿಮ್ಮ ಸೌಮ್ಯ ಮೂರ್ತಿಯಾಗಿ ದರ್ಶನ ಮಾಡಬೇಕು, ದಿವ್ಯ ಚತುರ್ಭುಜ ದರ್ಶನವನ್ನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. 47 ಮತ್ತು 48ರಲ್ಲಿ ಭಗವಂತನು ತನ್ನ ವಿಶ್ವರೂಪದ ಮಹಿಮೆಯನ್ನ ಮತ್ತು ಅದರ ದರ್ಶನದ ದುರ್ಲಭತೆಯನ್ನ ತಿಳಿಸಿ 47-48ನೇ ಶ್ಲೋಕದಲ್ಲಿ ತನ್ನ ವಿಶ್ವರೂಪದ ಮಹಿಮೆ, ಅದರ ದರ್ಶನದ ದುರ್ಲಭತೆ, ಇದನ್ನು ನೋಡ್ಬೇಕಂತ ಹೇಳಿ ದೇವತೆಗಳು ಋಷಿಗಳು ಕೂಡ ಸದಾ ಬಯಸ್ತಾರೆ. 49ರಲ್ಲಿ ಅರ್ಜುನನಿಗೆ ಆಶ್ವಾಸನೆಯನ್ನು ಕೊಡ್ತಾ ಚತುರ್ಭುಜ ರೂಪವನ್ನು ನೋಡಲು ಆಜ್ಞೆ ಕೊಡ್ತಾನೆ. ಮತ್ತೆ ಚತುರ್ಭುಜ ರೂಪ ನೋಡ್ಲಿಕ್ಕೆ ಆಜ್ಞೆ ಕೊಡ್ತಾನೆ 49ರಲ್ಲಿ. ಇನ್ನು 50ರಲ್ಲಿ ಚತುರ್ಭುಜ ರೂಪ ದರ್ಶನ ಮಾಡಿಸಿ ಪುನಃ ಮನುಷ್ಯ ರೂಪನಾಗುವ ವರ್ಣನೆಯನ್ನು ಮಾಡಿ, ಮತ್ತೆ ಇನ್ನು ಚತುರ್ಭುಜ ರೂಪ ಆಯ್ತು, ಮತ್ತೆ ಮನುಷ್ಯ ಕೃಷ್ಣ ರೂಪ. ಸಂಜಯ ಎಲ್ಲೇನು ಕೃಷ್ಣನ ಮಾತುಗಳು, ಅರ್ಜುನನ ಮಾತುಗಳು, ಅರ್ಜುನ ಏನ್ ಹೇಳ್ತಾ ಇದ್ದಾನೆ, ಕೃಷ್ಣ ಏನೆಲ್ಲ ದರ್ಶನ ಮಾಡ್ತೀವಿ ಎಲ್ಲವನ್ನು ಕೂಡ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಸಂಜಯನ ವರ್ಣನೆ, ಸಂಜಯ ಎಲ್ಲ ವರ್ಣನೆ ಮಾಡ್ತಿದ್ದಾನೆ. ಇನ್ನು 51ರಲ್ಲಿ ಅರ್ಜುನನು ಭಗವಂತನ ಸೌಮ್ಯ ಮಾನವ ರೂಪವನ್ನು ನೋಡಿಕೊಂಡು ಪ್ರಚೇತ ಮತ್ತು ಪ್ರಕೃತಿಸ್ಥನಾಗುವ ಮಾತು ಹೇಳಲಾಗಿದೆ. 51ನೇ ಶ್ಲೋಕದಲ್ಲಿ ಅರ್ಜುನ ತನ್ನ ಯಥಾ ಪ್ರಕಾರ ಯಾವಾಗ ಪರಮಾತ್ಮ ಮಾನವ ರೂಪವನ್ನು ಮತ್ತೆ ಅಲ್ಲಿಗೆ ಬಂದನೋ ಆವಾಗ ಅರ್ಜುನ ಸಚೇತ ಮತ್ತು ಪ್ರಕೃತಿ ಯಥಾಸ್ಥಿತಿ ಮತ್ತೆ ವಾಪಸ್ ಬರ್ತಾನೆ. ಆಶ್ಚರ್ಯ ಭಯ ಕಂಪಿತನಾದ ಅರ್ಜುನ ಮತ್ತೆ ಶಾಂತನಾಗಿ ಪ್ರಕೃತಿಸ್ಥನಾಗ್ತಾನೆ ಮತ್ತೆ ಯಥಾ ಪ್ರಕಾರ. ನಂತರ 52ರಲ್ಲಿ ಮತ್ತು 53ರಲ್ಲಿ ಭಗವಂತನು ತನ್ನ ಚತುರ್ಭುಜ ರೂಪದ ದರ್ಶನವನ್ನ ದುರ್ಲಭ, 52, 53ನೇ ಶ್ಲೋಕದಲ್ಲಿ ಈ ಚತುರ್ಭುಜ ರೂಪದ ದರ್ಶನ ದುರ್ಲಭ ಅಂತೇಳಿ ಹೇಳ್ತಾ 54ರಲ್ಲಿ ಅನನ್ಯ ಭಕ್ತಿಯ ಮೂಲಕ ದರ್ಶನ ಮಾಡಬಹುದಾಗಿದೆ.
ಜ್ಞಾನ ಮತ್ತು ಪ್ರಾಪ್ತಿ ಸುಲಭ. ಅನನ್ಯ ಭಕ್ತಿಯ ಮೂಲಕ ಪರಮಾತ್ಮನ ದರ್ಶನ, ಪರಮಾತ್ಮನ ಜ್ಞಾನ ಇವೆಲ್ಲ ಕೂಡ ಸುಲಭವ ಅಂತ ಅನ್ನೋ ಮಾತನ್ನು ಕೂಡ ಇಲ್ಲಿ ಹೇಳಿದ್ರು. ಮತ್ತೆ 55ರಲ್ಲಿ ಅನನ್ಯ ಭಕ್ತಿಯ ಸ್ವರೂಪ, ಅದರ ಫಲ ಇವೆಲ್ಲ ಹೇಳ್ತಾ ಅಧ್ಯಾಯವನ್ನ ಉಪಸಂಹಾರ ಮಾಡಿದ್ರು. ಇದನ್ನು ಕೂಡ ನಾವು ನೋಡಿದ್ವಿ. ಈ ತರ ನೋಡಿ ಇಷ್ಟು ಸಂಕ್ಷಿಪ್ತ ಆ ಅಧ್ಯಾಯದ ಪರಿಚಯ. ಇನ್ನು 10ನೇ ಅಧ್ಯಾಯದ 7ನೇ ಶ್ಲೋಕದವರೆಗೆ ಭಗವಂತನು ತನ್ನ ವಿಭೂತಿ ಹಾಗೂ ಯೋಗ ಶಕ್ತಿಯ ಮೊತ್ತಗಳನ್ನ ತಿಳಿಯುವುದರ ಮಹತ್ತೆಯನ್ನ ಸಂಕ್ಷಿಪ್ತವಾಗಿ ವರ್ಣನೆ ಮಾಡಿ 10ನೇ ಅಧ್ಯಾಯದ 7ನೇ ಶ್ಲೋಕದವರೆಗೆ ಪರಮಾತ್ಮ ತನ್ನ ವಿಭೂತಿ ಯೋಗ ಶಕ್ತಿ ಮೊತ್ತಗಳನ್ನ ತಿಳಿಯುವುದರ ಮಹಾತ್ಮೆಯನ್ನ ಸಂಕ್ಷಿಪ್ತವಾಗಿ ವರ್ಣನೆ ಮಾಡಿ 11ನೇ ಶ್ಲೋಕದವರೆಗೆ ಭಕ್ತಿ ಯೋಗ ಮತ್ತು ಅದರ ಫಲದ ನಿರೂಪಣೆಯನ್ನ ಮಾಡಿದ್ದಾನೆ 10ನೇ ಅಧ್ಯಾಯದಲ್ಲಿ. ಅನಂತರ 12ರಿಂದ 18ನೇ ಶ್ಲೋಕದವರೆಗೆ ಅರ್ಜುನನು ಭಗವಂತನನ್ನ ಸ್ತುತಿ ಮಾಡಿ ಅವನ ದಿವ್ಯ ವಿಭೂತಿಗಳು ಮತ್ತು ಯೋಗ ಶಕ್ತಿಯನ್ನ ವಿಸ್ತೃತವಾಗಿ ವರ್ಣಿಸಲು ಪ್ರಾರ್ಥನೆ ಮಾಡಿದ್ದಾನೆ. ಇಲ್ಲಿ 10ನೇ ಅಧ್ಯಾಯದಲ್ಲಿ. ಆಗ ಭಗವಂತನು 40ನೇ ಶ್ಲೋಕದವರೆಗೆ ತನ್ನ ವಿಭೂತಿಗಳ ವರ್ಣನೆಯನ್ನ ಸಮಾಪ್ತಗೊಳಿಸಿ 18ನೇ ಶ್ಲೋಕದಿಂದ 40ನೇ ಶ್ಲೋಕದವರೆಗೆ ತನ್ನ ವಿಭೂತಿಗಳನ್ನ ವರ್ಣನೆ ಮಾಡಿದ್ರು, ಅಲ್ಲಿಗೆ ಸಮಾಪ್ತಗೊಳಿಸಿ ಕೊನೆಯಲ್ಲಿ ಯೋಗ ಶಕ್ತಿಯ ಪ್ರಭಾವ ಅದನ್ನು ಹೇಳ್ತಾ ಸಮಸ್ತ ಬ್ರಹ್ಮಾಂಡವನ್ನ ತನ್ನ ಒಂದು ಅಂಶದಲ್ಲಿ ಧರಿಸಿಕೊಂಡಿರುವುದಾಗಿ, ತನ್ನ ಯೋಗ ಶಕ್ತಿಯ ಮೂಲಕ ಈ ಸಮಸ್ತ ಜಗತ್ತನ್ನ ತನ್ನ ಒಂದು ಅಂಶದಲ್ಲಿ ಧರಿಸಿಕೊಂಡಿದ್ದೇನೆ ಅಂತ ಹೇಳಿ ಅಧ್ಯಾಯದ ಉಪಸಂಹಾರ ಮಾಡಲಾಗಿದೆ. ಇಲ್ಲಿ 10ನೇ ಅಧ್ಯಾಯದಲ್ಲಿ ಈ ಪ್ರಸಂಗವನ್ನ ಕೇಳಿ ಅರ್ಜುನ ಅವನ ಮನಸ್ಸಿನಲ್ಲಿ ಈ ಮಹಾನ್ ಸ್ವರೂಪವನ್ನ ಯಾರು ಒಂದು ಅಂಶದಿಂದ ಸಮಸ್ತ ವಿಷ್ಣು ಸ್ಥಿತವಾಗಿದೆಯೋ ಅದನ್ನ ಪ್ರತ್ಯಕ್ಷವಾಗಿ ನೋಡ್ತಕ್ಕಂಥ ಇಚ್ಛೆ ಉಂಟಾಗ್ತದೆ. ಅದಕ್ಕಾಗಿ ಈ 11ನೇ ಅಧ್ಯಾಯದ ಪ್ರಾರಂಭದಲ್ಲಿ ಮೊದಲು 4 ಶ್ಲೋಕಗಳಲ್ಲಿ ಭಗವಂತನ ಮತ್ತು ಅವನ ಉಪದೇಶದ ಪ್ರಶಂಸೆ ಮಾಡ್ತಾ ಅರ್ಜುನ ಅವನಲ್ಲಿ ವಿಶ್ವರೂಪ ದರ್ಶನ, ಅಂದ್ರೆ ಇಡೀ ಜಗತ್ತೆಲ್ಲ ಪರಮಾತ್ಮನ ಒಂದು ತನ್ನ ಯೋಗ ಶಕ್ತಿಯ ಒಂದು ಅಂಶದಲ್ಲಿದೆ ಅಂತ ಪರಮಾತ್ಮನ ಮಾತುಗಳಲ್ಲಿ ವಿಶ್ವಾಸವಿಟ್ಟು ಅದನ್ನು ಒಂದ್ಸರಿ ದರ್ಶನ ಮಾಡಿಸ್ಬೇಕು, ನೋಡ್ಬೇಕು ಅಂತಕ್ಕಂಥ ಇಚ್ಛೆ ಉಂಟಾಗ್ತದೆ. ಹಾಗಾಗಿ ಆ ವಿಶ್ವರೂಪ ದರ್ಶನ ಮಾಡಿಸ್ಲಿಕ್ಕಾಗಿ ಪ್ರಾರ್ಥನೆ ಮಾಡ್ತಾನೆ. ಆ ಇಚ್ಛೆಯೇ ಈ 11ನೇ ಅಧ್ಯಾಯದ ಪ್ರಾರಂಭಕ್ಕೆ ಕಾರಣ. ಹಾಗಾಗಿ ಪ್ರಾರಂಭದಲ್ಲಿ ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಂ ಅಧ್ಯಾತ್ಮ ಸಂಗೀತಂ ಯತ್ಪಯೋಕ್ತಂ ವಚಸ್ಸೇನ ಮೋಹೋಯಂ ವಿಗತೋ ಮಮ. ಅರ್ಜುನ ಹೇಳ್ತಾನೆ, ನನ್ನ ಮೇಲೆ ಅನುಗ್ರಹ ಮಾಡ್ಲಿಕ್ಕಾಗಿ ನೀವು ಯಾವ ಪರಮ ಗೋಪ್ಯವಾದ ಅಧ್ಯಾತ್ಮ ವಿಷಯಕವಾದ ವಚನ ಅರ್ಥಾತ್ ಉಪದೇಶವನ್ನು ಮಾಡಿದೆಯೋ ಅದರಿಂದ ನನ್ನ ಈ ಅಜ್ಞಾನವು ನಾಶವಾಗಿ ಹೋಗಿದೆ. ನನ್ನ ಮೇಲೆ ಅನುಗ್ರಹ ಮಾಡ್ಲಿಕ್ಕಾಗಿ ಯಾವ ಪರಮ ಗೋಪ್ಯವಾದ ಈ ಆಧ್ಯಾತ್ಮಿಕ ವಿಷಯಕವಾದ ವಚನ ಅರ್ಥಾತ್ ಉಪದೇಶವನ್ನು ತಾವು ಮಾಡಿದಿರಿ, ಅದರಿಂದ ನನ್ನ ಅಜ್ಞಾನ ನಾಶವಾಗಿ ಹೋಗಿದೆ. ಭವಾಪ್ರಿಯಂ ಹಿ ಭೂತಾನಾಂ ಸುತಂ ವಿಸ್ತರಶೋ ಮಯ ಸ್ವತ್ತಃ ಕಮಲ ಪತ್ರಾಕ್ಷ ಮಹಾತ್ಮಮಪಿ ಚಾವ್ಯಯಂ. ಏಕೆಂದರೆ ಹೇ ಕಮಲ ಪತ್ರಾಕ್ಷನೇ, ನಾನು ನಿನ್ನಿಂದ ಜೀವ ಜಗತ್ತಿನ ಉತ್ಪತ್ತಿ ಮತ್ತು ಪ್ರಳಯವನ್ನ ವಿಸ್ತಾರ ಪೂರ್ವಕವಾಗಿ ಕೇಳಿದ್ದೇನೆ, ಹಾಗೂ ನಿನ್ನ ಅವಿನಾಶಿಯಾದ ಮಹಿಮೆಯನ್ನು ಸಹ ಕೇಳಿದ್ದೇನೆ. ಪರಮಾತ್ಮನ ಸ್ತುತಿ ಮಾಡ್ತಾ ಅರ್ಜುನ, ಹೇ ಕಮಲ ಪತ್ರಾಕ್ಷ. ಕಮಲ ಪತ್ರಾಕ್ಷ ಅಂದ್ರೇನು? ಪರಮಾತ್ಮನ ಕಮಲ ಪತ್ರಾಕ್ಷ ಅಂದ್ರೆ ಕಮಲ ಪತ್ರ. ಕಮಲಕ್ಕೆ ಹೋಲಿಸ್ತಾನೆ ಕಣ್ಣುಗಳನ್ನು, ಕಮಲ ಪತ್ರಕ್ಕೆ. ಕಮಲ ಪತ್ರಾಕ್ಷನೇ, ನಾನು ನಿನ್ನಿಂದ ಜೀವ ಜಗತ್ತಿನ ಉತ್ಪತ್ತಿ ಮತ್ತು ಪ್ರಳಯವನ್ನ ವಿಸ್ತಾರ ಪೂರ್ವಕವಾಗಿ ಕೇಳಿದ್ದೇನೆ, ಹಾಗೂ ನಿನ್ನ ಅವಿನಾಶಿಯಾದ ಮಹಿಮೆಯನ್ನು ಸಹ ಕೇಳಿದ್ದೇನೆ. ಏವಮೇತದ್ಯಥಾ ತತ್ವಮಾತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಮೈಶ್ವರಂ ಪುರುಷೋತ್ತಮ. ಹೇ ಪರಮೇಶ್ವರನೇ, ನೀನು ನಿನ್ನನ್ನ ಹೇಗೆ ಹೇಳಿಕೊಂಡಿರುವೆಯೋ ಅದು ಸರಿಯಾಗಿಯೇ ಇದೆ. ಆದರೆ ಪುರುಷೋತ್ತಮನೇ,
ನಿನ್ನ ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ ಮತ್ತು ತೇಜಸ್ಸಿನಿಂದ ಕೂಡಿದ ಐಶ್ವರ್ಯ ರೂಪವನ್ನು ನಾನು ಪ್ರತ್ಯಕ್ಷವಾಗಿ ನೋಡಬಯಸುತ್ತೇನೆ. ಈ ಪರಮೇಶ್ವರನೇ, ನೀನು ನಿನ್ನ ಬಗ್ಗೆ ಹೇಗೆ ಹೇಳ್ಕೊಂಡಿರುವೆಯೋ ಅದು ಸರಿಯಾಗೇ ಇದೆ. ಆದ್ರೆ ಏ ಪುರುಷೋತ್ತಮನೇ, ನಿನ್ನ ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ, ತೇಜಸ್ಸು ಇವುಗಳಿಂದ ಕೂಡಿದ ರೂಪ ಅದು ಹೇಗಿರ್ಬೋದು ಆ ವಿಶ್ವರೂಪ, ಅದನ್ನ ನಾನು ನೋಡ್ಲಿಕ್ಕಾಗಿ ನೋಡ್ಬೇಕಂತ ಬಯಸ್ತಾ ಇದ್ದೇನೆ. ಮನ್ಯ ಸೇದೆ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತಥೋ ಮೇತ್ವಂ ದರ್ಶಯಾತ್ಮಾನಮವ್ಯಯಂ. ನನಗೆ ನೋಡ್ಬೇಕಂತ ಇಚ್ಛೆ ಇದೆ. ಏ ಪ್ರಭುವೇ, ಒಂದು ವೇಳೆ ನನ್ನ ಮೂಲಕ ನಿನ್ನ ಆ ರೂಪವನ್ನು ನೋಡಲು ಶಕ್ಯವಾದುದು ಎಂದು ನೀನು ಭಾವಿಸುವೆಯಾದರೆ ನನಗೇನೋ ಇಷ್ಟ ಇದೆ. ಆದ್ರೆ ಅದನ್ನು ನೋಡುವಂತ ಶಕ್ತಿ ನನಗಿದೆಯೋ ಇಲ್ವೋ ನನಗೇನು ಗೊತ್ತಿದೆ. ನನಗಂತ ಶಕ್ತಿ ಇಲ್ಲೇ ಇಲ್ವೋ ಅದು ಕೂಡ ನೀವೇ ಹೇಳ್ಬೇಕು. ಇಚ್ಛೆ ಏನೋ ಇದೆ, ಆದ್ರೆ ಅದನ್ನು ನೋಡುವ ಶಕ್ತಿ ನನಗಿರ್ಬೇಕಲ್ವಾ. ನನ್ನ ಹುಡುಗ ಹೇಳ್ತಾನೆ, ಹೌದಾ, ನನಗೊಂದು ಬುಲೆಟ್ ಮೋಟರ್ ಕೊಡ್ಸಿ ಅಂತಾನೆ. ಅದನ್ನು ಓಡಿಸುವ ಶಕ್ತಿ ಅವನಿಗೆ ಏನು ಇಲ್ಲ. ಹಾಗೆ ನನಗೇನೋ ಆ ವಿಶ್ವರೂಪ ದರ್ಶನ ಮಾಡ್ಬೇಕಂತ ಇಚ್ಛೆ ಇದೆ. ಒಂದು ವೇಳೆ ನನ್ನ ಮೂಲಕ ನಿನ್ನ ಆ ವಿಶ್ವರೂಪವನ್ನು ನೋಡಲು ಶಕ್ಯವಾದುದು ಎಂದು ನೀವು ಭಾವಿಸುವುದಾದರೆ, ನಾನು ಅದನ್ನು ನೋಡುವಂತ ಶಕ್ತಿ ನನಗಿದೆ ಅಂತ ನೀವು ಭಾವಿಸಿದ್ದೆ ಆದರೆ, ಆಗ ಹೇ ಯೋಗೇಶ್ವರನೇ, ನೀನು ನಿನ್ನ ಅವಿನಾಶಿಯಾದ ಸ್ವರೂಪದ ದರ್ಶನವನ್ನು ನನಗೆ ಮಾಡಿಸು ಅಂತ, ನಿನ್ನ ಅವಿನಾಶಿಯಾಗಿರ್ತಕ್ಕಂಥ ಸ್ವರೂಪ ದರ್ಶನವನ್ನ ನನಗೆ ಒಂದ್ಸರಿ ಮಾಡಿಸಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅರ್ಜುನ 4 ಶ್ಲೋಕಗಳಲ್ಲಿ. ಅದಕ್ಕೆ ಪರಮಾತ್ಮ ಶ್ರೀ ಭಗವಾನ್ ವಾಚ, ಪರಮ ಶ್ರದ್ಧಾಳು ಪರಮ ಪ್ರೇಮಿ ಅರ್ಜುನನು ಈ ಪ್ರಕಾರವಾಗಿ ಪ್ರಾರ್ಥನೆ ಮಾಡಿದ ಮೇಲೆ 3 ಶ್ಲೋಕಗಳಲ್ಲಿ ಪರಮಾತ್ಮ ತನ್ನ ವಿಶ್ವರೂಪದ ವರ್ಣನೆ ಮಾಡ್ತಾ ಅದನ್ನು ನೋಡ್ಲಿಕ್ಕೆ ಆಜ್ಞೆ ಮಾಡ್ತಾನೆ. ಶ್ರೀ ಭಗವಾನ್ ವಾಚ, ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋತ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋತ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಹೇ ಪಾರ್ಥ, ಈಗ ನೀನು ನನ್ನ 100 ಸಾವಿರಾರು ನಾನಾ ಪ್ರಕಾರದ ಮತ್ತು ಬಗೆ ಬಗೆಯ ವರ್ಣ ಮತ್ತು ಆಕೃತಿಗಳೆಲ್ಲ ಅಲೌಕಿಕವಾದ ರೂಪವನ್ನು ನೋಡು. ಇಷ್ಟೆಲ್ಲ ಪ್ರಾರ್ಥನೆಗೆ ಪರಮಾತ್ಮ ಸರಿ ಇದೆಲ್ಲ ಅರ್ಜುನಿಗೆ, ಹೇ ಪಾರ್ಥ ಅರ್ಜುನ, ಈಗ ನೀನು ನನ್ನ 100 ಸಾವಿರಾರು ಒಂದೆರಡಲ್ಲ ನಾನಾ ಪ್ರಕಾರವಾದ ಬಗೆ ಬಗೆಯ ವರ್ಣ ಹಾಗೂ ಆಕೃತಿಗಳಿರ್ತಕ್ಕಂಥ ಎಂಥ ರೂಪ, ಲೌಕಿಕವಾದ ರೂಪ ಅಲ್ಲ, ಅಲೌಕಿಕವಾದ ರೂಪವನ್ನು ನೋಡು ಅಂತ ಹೇಳಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಪಶ್ಯಾದಿತ್ಯಾನು ಸೋರುದ್ರಾನ್ ಅಶ್ವಿನೋ ಮರುತಸ್ತಥಾ ಬಹೂನ್ಯ ದೃಷ್ಟ ಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಅರ್ಜುನ, ನನ್ನಲ್ಲಿ ಆದಿತ್ಯರನ್ನ ಅರ್ಥಾತ್ ಆದಿತ್ಯ 12 ಪುತ್ರರನ್ನ, ಅಷ್ಟ ವಸುಗಳನ್ನ, ಏಕಾದಶ ರುದ್ರರನ್ನ, 2 ಅಶ್ವಿನಿ ಕುಮಾರರನ್ನ ಮತ್ತು 49 ಮರುದ್ಗಣಗಳನ್ನ ನೋಡು. ಹಾಗೆ ಇನ್ನು ಅನೇಕವಾದ ಮೊದಲು ನೋಡಿದ ಆಶ್ಚರ್ಯಮಯವಾದ ರೂಪವನ್ನು ಸಹ ನೋಡು. ನನ್ನಲ್ಲಿ ಆದಿತ್ಯರು ಅರ್ಥಾತ್ ಆದಿತ್ಯ 12 ಜನ ಪುತ್ರರನ್ನ, ಅಷ್ಟ ವಸುಗಳನ್ನ 8 ಜನ, ಏಕಾದಶ ರುದ್ರರು 11 ಜನ, 2 ಅಶ್ವಿನಿ ಕುಮಾರ ಮತ್ತು 49 ಮರುದ್ಗಣಗಳನ್ನ ನೋಡು. ಹಾಗೆ ಇನ್ನು ಅನೇಕವಾದ ಎಂಥದ್ದು ಮೊದಲು ನೋಡದಿರುವ ಈಗಾಗಲೇ ಎಂದು ನೋಡಿಲ್ಲ ನೀನು ಅಂತ ಆಶ್ಚರ್ಯಮಯ ರೂಪವನ್ನು ಸಹ ನೋಡು ಅನ್ನೋದನ್ನಿಲ್ಲಿ ಹೇಳ್ತಾ ಇದ್ದಾರೆ. ಆದಿತ್ಯ ಯಾರು ಅವರೆಲ್ಲ ಕೂಡ ಹೇಗೆ, ಅಶ್ವಿನಿ ಕುಮಾರ್ ಯಾರು, ಅಷ್ಟವಸುಗಳು ಅವರ ಹೆಸರನ್ನ ಕೂಡ ನಾವು ನೋಡ್ಕೊಂಡಿವಿ. ಅದರ ಬಗ್ಗೆ ವಿವರಣೆ ಬೇಕು ಅಂದ್ರೆ ಇಲ್ಲಿ ನೋಡ್ಕೋಬಹುದು. ಅದೇ ರೀತಿ ಅಶ್ವಿನಿ ಕುಮಾರರು ಕೂಡ ರಾಜ ಶರ್ಯಾತಿ ಮಗಳು ಚವನಮ್ಮ ಮುನಿಯ ಪತ್ನಿ ಸುಕನ್ಯೆ ಮೇಲೆ ಪ್ರಸನ್ನರಾಗಿ ಅವರು ಹೇಗೆ
ವೃದ್ಧ ಅಂಧನಾದಕ್ಕೆ ಅವನಿಗೆ ಕಣ್ಣು ಮತ್ತು ಯವನವನ್ನು ಕರುಣಿಸ್ತಾರೆ. ಯಾರು? ಅಶ್ವಿನಿ ಕುಮಾರ್. ಯವನ ಋಷಿಗೆ ವೃದ್ಧಾಪ್ಯವನ್ನ ಏನು ಅವರಲ್ಲಿ ಪ್ರಸನ್ನರಾಗಿ ಅಂಧನಾಗಿರ್ತಾನೆ, ವೃದ್ಧನಾಗಿರ್ತಾನೆ, ಮತ್ತೆ ಹಣ್ಣುಗಳನ್ನ ಯವನವನ್ನ ಪ್ರಸಾದಿಸ್ತಾರೆ. ಅದರ ಹೆಸರೇ ಚವನ ಪ್ರಾಶ. ನೋಡಿದ್ರೆ ಚವನ ಪ್ರಾಶ ಅದಲ್ಲ, ಅದು ಆ ಹೆಸರಿನಲ್ಲಿ ಅದು ಇದಾಗಿದ್ದು ಚವನ ಪ್ರಾಶ. ವೈದ್ಯನಾಥ್ ಆಯುರ್ವೇದ ಇದರಲ್ಲಿ ಸಿಕ್ಕದ್ದು ಚವನ ಪ್ರಾಶ ಅಂತೇಳಿ. ಅಶ್ವಿನಿ ಕುಮಾರರೇ ಯವನ ಮಹರ್ಷಿಗೆ ಮಾಡಿಕೊಟ್ಟಂತ ಔಷಧಿ ಅಂತೇನು. ಸರಿ, ಮತ್ತೊಂದು ಏನು ಇದೆಲ್ಲ ಕೊಡೋಣ. ರಾಮಾಯಣದಲ್ಲಿ, ಪುರಾಣಗಳಲ್ಲಿ, ಮಹಾಭಾರತದಲ್ಲಿ ಇದರ ಬಗ್ಗೆ ತುಂಬಾ ಉಲ್ಲೇಖ ಇದೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ 12 ಜನ ಯಾರು ಇದೆಲ್ಲ ಕೊಡೋಣ. ಮುಂದೆ ಮುಂದೆ ಅಲ್ಲಿ ನೋಡ್ಬೋದು ಎಲ್ಲ ಇದೆ. ವಿಹೈಕಸ್ತಂ ಜಗತ್ಕೃಷ್ಣಂ ಪಶ್ಚಾತ್ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯ ದ್ರಷ್ಟುಮಿಚ್ಛಸಿ. ಅರ್ಜುನ, ಈಗ ನಾನು ನನ್ನ ಶರೀರದಲ್ಲಿ ಒಂದೆಡೆ ಸ್ಥಿತವಾಗಿರುವ ಚರಾಚರ ಸಹಿತ ಸಂಪೂರ್ಣ ಜಗತ್ತನ್ನು ನೋಡು, ಹಾಗೂ ಇನ್ನು ಏನೇನನ್ನು ನೋಡಲು ಇಚ್ಛಿಸುವಿಯೋ ಅವನ್ನು ನೋಡು. ಅರ್ಜುನ, ಈಗ ನೀನು ನನ್ನ ಶರೀರದಲ್ಲಿ ಒಂದೆಡೆ ಸ್ಥಿತವಾಗಿರ್ತಕ್ಕಂಥ ಚರಾಚರ ಸಹಿತವಾದ ಸಂಪೂರ್ಣ ಜಗತ್ತು, ಚರಾಚರ ಜಗತ್ತು ಎಲ್ಲಿದೆ? ನನ್ನ ಶರೀರದ ಒಂದು ಭಾಗದಲ್ಲಿ. ಅದನ್ನು ನೀನು ನೋಡು. ಅಷ್ಟೇ ಅಲ್ಲ, ಇನ್ನು ಏನೇನ್ ನೋಡ್ಬೇಕಂತಿದೆಯೋ ಎಲ್ಲವನ್ನ ನೋಡು. ಈ ಪ್ರಕಾರ 3 ಶ್ಲೋಕಗಳಲ್ಲಿ ಬಾರಿ ಬಾರಿಗೂ ತನ್ನ ಅದ್ಭುತ ರೂಪವನ್ನು ನೋಡ್ಲಿಕ್ಕಾಗಿ ಆಜ್ಞೆಯನ್ನ ಪರಮಾತ್ಮ ಹೇಳ್ತಾ, ಬಳಿಕ ಕೂಡ ಯಾವಾಗ ಅರ್ಜುನನಿಗೆ ಭಗವಂತನ ರೂಪವನ್ನು ನೋಡ್ಲಾಗ್ಲಿಲ್ಲ, ಇದೆಲ್ಲ ಹೇಳ್ತಾರೆ ನೋಡು ಅಂತ, ಆದ್ರೆ ನೋಡ್ಲಿಕ್ಕೆ ಎಲ್ಲ ಆಗ್ತದೆ. ಆಗ ಅವನಿಂದ ನೋಡಲಾಗದೇ ಇರುವುದರ ಕಾರಣವನ್ನು ತಿಳಿದಿರುವ ಅಂತರ್ಯಾಮಿ. ಅಂದ್ರೇನು? ನನಗೆ ಇವೆಲ್ಲ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅರ್ಜುನ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ? ಅವನ ಪರಿಸ್ಥಿತಿ ಏನು ಅನ್ನೋದನ್ನ ಅಂತರ್ಯಾಮಿ ಆಗಿರ್ತಕ್ಕಂಥ ಪರಮಾತ್ಮನಿಗೆ ಗೊತ್ತಿದೆ. ಇದೆಲ್ಲ ನೋಡುವ ಶಕ್ತಿ ಅರ್ಜುನಿಗೆ ಇದೆಯಾ ಇಲ್ವಾ ಅಂತ ಹೇಳಿ ಅದೇನ್ ನೋಡು ಅಂತ ಹೇಳಿದ್ದೀನಿ. ಆದ್ರೆ ಅವನು ನೋಡ್ಲಿಕ್ಕೆ ಆಗತ್ತಾ ಇಲ್ವಾ ಅಂತ ಕೂಡ ಪರಮಾತ್ಮ ಗೊತ್ತಿದೆ. ಏನೊಂದು ನಾವ್ ಹೇಳ್ತೀವಿ ಯಾರಿಗೋ ಇದನ್ನ ಮಾಡು ಅಂತೇಳಿ ಹೇಳ್ಬಿಡ್ತೀವಿ, ಆಮೇಲೆ ಓಹೋ ಅದು ಅವನಿಂದ ಆಗಲ್ಲ, ನಮಗ್ ಗೊತ್ತುಂಟು. ಅಕ್ಷಕ್ ಸಾಮರ್ಥ್ಯ ಅವನಿಗೆ ಇಲ್ಲ. ಹಂಗಾರೆ ಹೇಗ್ ಮಾಡ್ಬೇಕು ಅಂತ ನಾವ್ ಹೇಳ್ತೀವ. ಹಾಗೆ ನೋಡುವಂತ ಪರಮಾತ್ಮ ಹೇಳಿದ, ಆದ್ರೆ ಪರಮಾತ್ಮ ಗೊತ್ತಿದೆ ಇವನಿಂದ ನೋಡ್ಲಿಕ್ಕೆ ಆಗಲ್ಲ ಅಂತೇಳಿ. ಹಾಗಾಗಿ ಅವನಿಗೆ ದಿವ್ಯ ದೃಷ್ಟಿಯನ್ನ ಕೊಡುವ ಇಚ್ಛೆಯಿಂದ, ನಿನ್ನ ಸಾಮಾನ್ಯ ನೇತ್ರಗಳಿಂದ ಇದನ್ನು ನೋಡ್ಲಿಕ್ಕೆ ಆಗಲ್ಲ, ಹಾಗಾಗಿ ನಿನಗೆ ದಿವ್ಯ ದೃಷ್ಟಿಯನ್ನು ಕೊಡ್ತೇನೆ ಅಂತ ಹೇಳಿ ಹೇಳ್ತಾ, ಮತ್ತು ಮಾಂ ಶಕ್ಯತೆ ದ್ರಷ್ಟು ಮನೆ ನೈವ ಸ್ವಚಕ್ಷುಷ ದದಾಮಿ ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯಮೇ ಯೋಗಮೈಶ್ವರಂ. ಆದ್ರೆ ನನ್ನನ್ನು ನೀನು ಈ ನಿನ್ನ ಪ್ರಾಕೃತವಾದ ನೇತ್ರಗಳ ಮೂಲಕ ನೋಡೋದ್ರಲ್ಲಿ ನಿಸ್ಸಂದೇಹವಾಗಿ ಸಮರ್ಥನಲ್ಲ. ನನ್ನ ನೀನು ಈ ಪ್ರಾಕೃತವಾದ ನೇತ್ರಗಳು ಅಂದ್ರೆ ನಿನ್ನ ಮಾಂಸಮಯ ನೇತ್ರಗಳಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿನಗೆ ದಿವ್ಯ ದೃಷ್ಟಿಯನ್ನ ಕೊಡ್ತೇನೆ. ಆದ್ರಿಂದ ನನ್ನ ಈಶ್ವರೀಯವಾದ ಯೋಗ ಶಕ್ತಿಯನ್ನು ನೋಡು. ನಿನ್ನ ಮಾಂಸಮಯ ನೇತ್ರಗಳಿಂದ ಇದನ್ನು ನೋಡ್ಲಿಕ್ಕಾಗಲ್ಲ, ನಿನಗೆ ಒಂದು ದಿವ್ಯ ದೃಷ್ಟಿಯನ್ನು ಕೊಡ್ತೇನೆ. ಅರ್ಜುನನ್ ನನಗೆ ನೋಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿಲ್ಲ, ಆದ್ರೂ ಅಂತರ್ಯಾಮಿ ಪರಮಾತ್ಮ ಗೊತ್ತಿದೆ ಅವನಿಗೆ ಶಕ್ತಿ ಇಲ್ಲ ಅಂತ. ಹಾಗಾಗಿ ಆ ನೋಡುವಂತ ಶಕ್ತಿ ಅಂತ ಹೇಗೆ ಸಂಜಯನಿಗೆ ವ್ಯಾಸ ಮಹರ್ಷಿಗಳು ಧೃತರಾಷ್ಟ್ರನಿಗೆ ಅಲ್ಲಿನ ಯುದ್ಧ ರಂಗದಲ್ಲಿ ನಡೀತಕ್ಕಂಥ ಎಲ್ಲಾ ಘಟನೆಗಳನ್ನು ನೋಡುವಂತ ಆ ಶಕ್ತಿಯನ್ನು ಸಾಧಿಸಿದರು, ಹಾಗೆ ಅರ್ಜುನನ್ ಕೂಡ ಪರಮಾತ್ಮ ಅಂತ ಶಕ್ತಿಯನ್ನು ಕೊಡ್ತಾನದ್ರಿಂದ ಆ ಪರಮಾತ್ಮನ ವಿಶ್ವರೂಪವನ್ನು ನೋಡುವಂತ ಸಾಮರ್ಥ್ಯ ಪ್ರಾಪ್ತವಾಗ್ತದೆ ಅನ್ನೋ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ನಾಳೆ ಓಂ ಸಹನಾವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಂ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ನಮಸ್ತೆ.
ನಮಸ್ತೆ ಸ್ವಾಮೀಜಿ, ಎಲ್ಲರಿಗೂ ಶರಣ ಗುರುಜಿ. ನಾರಾಯಣ.